ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಆತ್ಮೀಯರೇ, ಮೈಸೂರಿನ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಪಾಡ್ಕಾಸ್ಟ್ ಪ್ರಸಾರದಲ್ಲಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಕರ್ನಾಟಕ ಪೊಲೀಸ್ನ ತರಬೇತಿ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಎಡಿಜಿಪಿ ಶ್ರೀ ಅಲೋಕ್ ಕುಮಾರ್ IPS ಸರ್ ಅವರು. ಈ ಸರಣಿಗೆ ಎಲ್ಲ ಪೊಲೀಸ್ ಅಧಿಕಾರಿಗಳ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ. ಇಡೀ ದೇಶದಲ್ಲಿ ಅತ್ಯುತ್ತಮ ಸೇವೆ ಖ್ಯಾತಿಗೆ ನಮ್ಮ ಇಲಾಖೆ ಮತ್ತೊಂದು ಹೆಸರು. ಇಂಥ ಇಲಾಖೆಗೆ ಆಧಾರ ಸ್ತಂಭ ಅಂದರೆ ಅದು ನಮ್ಮ ಸಿಬ್ಬಂದಿಗಳು. ಇಂಥ ಇಲಾಖೆಯ ತರಬೇತಿ ವಿಭಾಗ ತಮ್ಮ ದಿಟ್ಟ ಮಾರ್ಗದರ್ಶನದಲ್ಲಿ ಉನ್ನತ ಕಾರ್ಯಕ್ಷಮತೆಯನ್ನು ಹೊಂದಿದೆ. ಇದು ಅತ್ಯಂತ ಸಂತೋಷದ ವಿಚಾರ ಸರ್. ಈ ವಿಭಾಗದ ಅಧಿಕಾರವನ್ನು ವಹಿಸಿಕೊಂಡಾಗ ಮೊದಲಿಗೆ ನಿಮ್ಮ ಮನಸ್ಸಿನಲ್ಲಿ ಮೂಡಿಬಂದ ಆಲೋಚನೆಗಳು ಏನು ಅಂತ ತಿಳ್ಕೋಬೇಕು ಅಂತ ನಮ್ಮ ಆಸೆ ಸರ್. ನೋಡಿ, ತರಬೇತಿ ಯಾವುದು ಸಂಸ್ಥೆ ಸಲುವಾಗಿ ಅಥವಾ ಯಾವುದು ವೃತ್ತಿ ಸಲುವಾಗಿ ತುಂಬ ಮುಖ್ಯವಾದದ್ದು ವಿಷಯ. ಅದು ಪೊಲೀಸ್ ಆಗಲಿ, ರೆವೆನ್ಯೂ ಆಗಲಿ, ಇಂಜಿನಿಯರ್ಸ್ ಆಗಲಿ ಅಥವಾ ಡಾಕ್ಟರ್ ಆಗಲಿ, ಯಾವ ವೃತ್ತಿಗೆ ಎಲ್ಲರಿಗೆ ಒಂದು ತರಬೇತಿ ಬೇಕಾಗಿರ್ತದೆ. ಅದು ಈವನ್ ಮ್ಯಾನೇಜ್ಮೆಂಟ್ನವರು ಎಲ್ಲ ಇಂಟರ್ನ್ಶಿಪ್ ಎಲ್ಲ ಮಾಡ್ತಾರೆ. ಅದು ಬೇರೆ ಇಂಜಿನಿಯರಿಂಗ್ಲಿ ಕೂಡ ಯಾರು IIT ಆಗಲಿ ಬೇರೆ ಅವರು ಕೂಡ ಇಂಟರ್ನ್ಶಿಪ್ ಎಲ್ಲ ಮಾಡ್ತಾರೆ. ಸೊ ಒಂದು ಟ್ರೈನಿಂಗ್ ಕೊಡೋದು, ಹ್ಯಾಂಡ್ಸ್ ಆನ್ ಕೊಡೋದು, ಇದು ಎಲ್ಲ ಕಡೆ ಅವಶ್ಯಕತೆ ಇದೆ. ಮತ್ತು ನಾನು ನೋಡಿದ್ದೇನೆ, ಡೆವಲಪ್ಡ್ ಕಂಟ್ರಿನಲ್ಲಿ ಟ್ರೈನಿಂಗ್ಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ. ನಾವು ಪೊಲೀಸ್ ಟ್ರೈನಿಂಗ್ ಕೂಡ ಬಂದರೆ ಈ ಜರ್ಮನಿ ಆಗಲಿ ಬೇರೆ ಕಂಟ್ರಿ ಏನಿದೆ ಅಲ್ಲಿ ಅದು ಡ್ಯೂರೇಷನ್ ಏನಕ್ಕೆ 3 ವರ್ಷ ಟ್ರೈನಿಂಗ್ ಕೊಡ್ತಾರೆ. ನಮ್ಮ ಕಡೆ ಏನಿದೆ ಟ್ರೈನಿಂಗ್ಗೆ ಒಂದು ಬಹುಶಃ ಥಿಯೇಟಿಕಲಿ ಎಕ್ಸೆಪ್ಟ್ ಮಾಡ್ತಾರೆ ಕಿ ಟ್ರೈನಿಂಗ್ ನಾವು ಕೊಡಬೇಕಾಗತ್ತೆ. ಆದರೆ ಅದರ ಬಗ್ಗೆ ಅಷ್ಟು ನಮ್ಮ ಪ್ರಕಾರ ಗಾಂಭೀರ್ಯತೆ ಇಲ್ಲ ನಾವು ಹೇಳ್ಬೋದು. ಭಾಳ ಸಂದರ್ಭದಲ್ಲಿ ನಾನು 2016ನಲ್ಲಿ IG ಟ್ರೈನಿಂಗ್ ಇದ್ದೆ. ಆ ಟೈಮ್ ಆರ್ಮ್ ಕಾನ್ಸ್ಟೇಬಲ್ಸ್ದು 9 ಮಂತ್ಸ್ ಟ್ರೈನಿಂಗ್ ಇತ್ತು. ಈಗ ನಾವು ಪರಿಷ್ಕರಣೆ ಮಾಡಿ 10 ತಿಂಗಳ ಮಾಡಿದ್ವಿ. ಆದರೆ ಆ ಟೈಮ್ ಕೆಲವು ಜನ 9 ತಿಂಗಳ ಅವರು ಏನು ಮಾಡ್ತಾರೆ, ಇಷ್ಟು ವೇಕೆನ್ಸಿ ಇದೆ, ಬೇಗ 6 ತಿಂಗಳಕ್ಕೆ ಮುಗಿಸ್ಬಿಟ್ಟು ಕಲಿಸ್ಬಿಡಿ ಅವರಿಗೆ. ಸೊ ಅವರಿಗೆ ಒಂದು ಮಾತ್ರಕ್ಕೆ ಅವನು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದಾನೆ ಅಷ್ಟೇಕೆ ಹೊರತುಪಡಿಸಿ ಅವರು ಎಲ್ಲ ಕಲಿಬೇಕು, ಅವ್ರದ್ದು ಏನಾದರೂ ಇಂಟರ್ನಲ್ ಚೇಂಜಸ್ ಆಗಬೇಕು. ಆ ರೀತಿ ಉದ್ದೇಶ ನಮ್ಮ ಪ್ರಕಾರ ನಮ್ಮ ತರಬೇತಿ ಸಂಸ್ಥೆದು ಅಥವಾ ತರಬೇತಿದು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಇಲ್ಲ. ಏನಾದರೂ ಅವ್ರದ್ದು ಮನಸ್ಸು ಪರಿವರ್ತನೆ ಮಾಡೋದು ಅಥವಾ ಅವ್ರಿಗೆ ಬಿಹೇವಿಯರಲ್ ಚೇಂಜ್ ತರೋದು. ನಾವು ನ್ಯಾಷನಲ್ ಪೊಲೀಸ್ ಅಕಾಡೆಮಿಲಿ ನಾವು ಇದು ಮಾಡಿದ್ದೀವಿ. ಅಲ್ಲಿ ಕೂಡ ಇಂಡೋರ್ ಮಾಡೋರು ಇಂಡೋರ್ ಮಾಡಿಕೊಂಡು ಹೋಗಿಬಿಡೋದು, ಔಟ್ಡೋರ್ ಮಾಡೋರು ಔಟ್ಡೋರ್ ಮಾಡಿಕೊಂಡು ಹೋಗಿಬಿಡೋದು. ಅಲ್ಲಿ ಒಬ್ಬರು ಎಡಿಷ್ನಲ್ AD/OD ನಾವು ಹೇಳ್ತಿದ್ವಿ, SP ಲೆವೆಲ್ ಒಬ್ಬರು ಅಧಿಕಾರಿ, ಅವರು ಇನ್ಚಾರ್ಜ್ ಔಟ್ಡೋರ್ದು. ಅವರು ಯಾವ ಟೈಮ್ಗೆ ಒಂದು ಸರ್ತಿ ಅವರು ಬರ್ತಿದ್ರು, ಸಾಯಂಕಾಲ ಬೆಳಿಗ್ಗೆ ಸ್ವಲ್ಪ ಅವ್ರಿಗೆ ನೋಡಿಕೊಂಡು ಈ ಕಡೆ ಆ ಕಡೆ ಏನು ಮಾಡ್ತಾ ಇದ್ದಾರೆ. ಅದರ್ವೈಸ್ ಒಬ್ಬರು DSP ದರ್ಜೆ ಅಧಿಕಾರಿ ಇದ್ದರು, ಅವರೇ ಔಟ್ಡೋರ್ ಎಲ್ಲ ನಮಗೆ ಮಾಡಿಸ್ಕೊಂಡು, ಸಾಮಾನ್ಯವಾಗಿ ಇಲ್ಲಿ ಕೂಡ ಅಷ್ಟೇ ಆಗೋದು, ಅದು ಮಾಡಿಕೊಂಡು ಅವರು ಹೋಗ್ತಿದ್ರು. ಅವ್ರದ್ದು ಉಸ್ತಾದ್ ಏನಿರ್ತಾರೆ ಅವರು ASIಗಳು ಅಥವಾ HCಗಳು, ಹೆಡ್ ಕಾನ್ಸ್ಟೇಬಲ್ಗಳು, ಅವರೆಲ್ಲ ಮಾಡ್ತಾಯಿದ್ರು. ಸೊ ನಮಗೆ ತುಕ್ಕಿಲ್ಲ. ನಾವು ನಮ್ಮ ರಾಜ್ಯ ಏನಿದೆ ಕರ್ನಾಟಕ ರಾಜ್ಯದ ಪೊಲೀಸಿಂಗ್, ಅದರ ಬಗ್ಗೆ ಎಲ್ಲರಿಗೆ ಬಹಳ ಹೆಮ್ಮೆ ಇದೆ. ನಮ್ಮ ದೇಶದಲ್ಲಿ ಈಗ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ದು ರ್ಯಾಂಕಿಂಗ್ ಮಾಡಿದರೆ ಕರ್ನಾಟಕದ್ದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನ ಫಸ್ಟ್ ರ್ಯಾಂಕ್ಗೆ ಬಂದಿದೆ. ತರಬೇತಿ ಭಾಗದಲ್ಲಿ ಕೂಡ ಬಹಳ ಅಪ್ಪಾದು ಹೆಸರು ಜನಕ್ಕೆ ಮೊದಲೇ ಇತ್ತು. ಈಗ TSP ಹೇಳ್ತಾರೆ, ತೆಲಂಗಾಣ ಸ್ಟೇಟ್ ಪೊಲೀಸ್ ಅಕಾಡೆಮಿ, TSPA, ಅದರದ್ದು ಹೆಸರು ಎಲ್ಲರೂ ಏನಾದರೂ ವಿಷಯ ಬಂದರೆ ಜನ ಮಾತ್ರ ಹೇಳಿದ್ರು, ಅದು ತೆಲಂಗಾಣ ಸ್ಟೇಟ್ ಪೊಲೀಸ್ ಅಕಾಡೆಮಿ ಇದು ಭಾಳ ಚೆನ್ನಾಗೇ ಇದೆ. ನಮ್ಮ ರಾಜ್ಯದ್ದು ಇದು ಅಷ್ಟು ಮಟ್ಟಿಗೆ ಅದು ಇರಲಿಲ್ಲ. ನಮಗೆ ತುಕ್ಕಿಲ್ಲ. ನಾವು ತರಬೇತಿ ಭಾಗದಲ್ಲಿ ಇದು ಕ್ಷೇತ್ರದಲ್ಲಿ ಕೂಡ ಪೊಲೀಸ್ ತರಬೇತಿದು ವಿಷಯ ಬಂದಾಗ ಕರ್ನಾಟಕದ ಹೆಸರು ಇರಬೇಕು, ಕರ್ನಾಟಕ ಪೊಲೀಸ್ದು ಹೆಸರು ಇರಬೇಕು. ಆ ರೀತಿ ನಾವೇನಾದರೂ ಮಾಡೋಣ. ಮತ್ತು ಅದರ ಸಲುವಾಗಿ ನಾವೆಲ್ಲ ಅಧಿಕಾರಿಗಳೆಲ್ಲ ಸೇರಿ ನಾವೆಲ್ಲ ಕೂತ್ಕೊಂಡು ಸಿಲೆಬಸ್ ರಿವಿಷನ್ ನಾವು ಮಾಡಿದ್ವಿ, ಇಂಪ್ಲಿಮೆಂಟೇಷನ್ ಮಾಡಿದ್ವಿ. ನಮಗೆ ಎತ್ತುಕಿದ್ದು ನಾವು ಎಲ್ಲರಿಗಿಂತ ನಾವು ಮುಂಚಾನೆಯಲ್ಲಿ ನಾವು ಇರಬೇಕು, ಇದು ಒಂದು ಭಾವನೆ ನಾವು ತೊಗೊಂಡು. ಮತ್ತು ತರಬೇತಿಯಲ್ಲಿ ಕೂಡ ನಮ್ಮ ಇದು ಕರ್ನಾಟಕ ರಾಜ್ಯ ಏನಿದೆ ಪೊಲೀಸ್ ತರಬೇತಿ ನಮ್ಮ ದೇಶದಲ್ಲಿ ಅದು ರ್ಯಾಂಕಿಂಗ್ ಅದು ಮೇಲೆ ಇರಬೇಕು. ನಿಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸ ಆಮೇಲೆ ನೀವು ವೃತ್ತಿಯನ್ನು ಸೇರಿದ ಮೇಲೆ ನೀವು ತರಬೇತಿಯನ್ನು ಕೂಡ ಪಡೆದಿದ್ದೀರಿ, ಇದೀಗ ತರಬೇತಿಯನ್ನು ನೀಡಿದ್ದೀರಿ. ಆಗಿನ ಕಾಲದ ತರಬೇತಿಗೂ ಈಗಿನ ಕಾಲದಲ್ಲಿ ನೀವು ಕೊಟ್ಟಂತಹ ತರಬೇತಿಗಳಿಗೆ ಏನು ವ್ಯತ್ಯಾಸಗಳನ್ನು ತಾವು ಗುರುತಿಸ್ತೀರಿ ಸರ್? ಅಲ್ಲ, ನಾನು ನಿಮಗೆ ಹೇಳಿದ್ದಾಗಿತ್ತು, ನಾವು NPAನಲ್ಲಿ ಇದ್ದಾಗ ನಾವು ನೋಡಿದ್ವಿ ಅಲ್ಲಿ ಇದ್ದರು ನಮ್ಮ AP ದುರೈ ಹೇಳಿಬಿಟ್ಟು ಭಾಳ IPS ಆಫೀಸರ್, ಅವರು ಡೈರೆಕ್ಟರ್ ಆಗಿದ್ದರು, ಭಾಳ ಸ್ಟ್ರಿಕ್ಟ್ ಮನುಷ್ಯ. ಆದರೆ ನಾವು ಕೆಲವು ವಿಷಯಗಳು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈಗ ಮೆಂಟೋರಿಂಗ್ ಸಿಸ್ಟಮ್ ಮಾಡಿದ್ದೀವಿ. ಈಗ NPA ಕೂಡ ಇದು ಸ್ಟಾರ್ಟ್ ಆಗಿದೆ. ಅಲ್ಲಿ ಕೂಡ ಈ ಯಾವ ಟ್ರೈನಿಂಗ್ಗೆ ಹೋಗ್ತಾರೆ ಅವ್ರಿಗೆ ಟ್ರೈನಿಂಗ್ ಪೀರಿಯಡ್ನಲ್ಲಿ
ಇಲ್ಲಿ ಡಿಸ್ಟ್ರಿಕ್ಟ್ ಟ್ರೈನಿಂಗ್ಗೆ ಬರ್ತಾರೆ. ಅಲ್ಲಿ ಎಲ್ಲ ಮೆಂಟರಿಂಗ್ ಸಿಸ್ಟಮ್ ಅಲ್ಲಿ ಕೂಡ ಅವರು ಮಾಡಲಾಗಿದೆ, ಅವರು ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಈಗ ಇದಕ್ಕೆ ನಾವು ಹೆಚ್ಚಾಗಿ ತಂತ್ರಜ್ಞಾನದ ಬಳಕೆ ಅದು ಬಹಳ ಮುಖ್ಯ. ಈ ಮೊದಲೇ ನಮ್ಮ ಟೈಮ್ಗೆ ನಾವು ಯಾವಾಗ ಅಲ್ಲಿ ಹೋಗಿದ್ವಿ, ನಮ್ಮ ಬ್ಯಾಚ್ಗೆ ಕಂಪ್ಯೂಟರ್ದು ಅಂಥ ಟ್ರೈನಿಂಗ್ ಬಂದಿಲ್ಲ. ಬರೀ ಎಕ್ಸೆಲ್ ಸೀಟಿದು ಯೂಸ್ ಮಾಡೋದು ಅದು ಮಾಡೋದು ಸ್ವಲ್ಪ ಸಣ್ಣ ಪುಟ್ಟ ಆಯಿತು. ಯಾವಾಗ ನಾವು ಮಸೂರಿ ಹೋಗಿದ್ದೀವಿ ಆ ಟೈಮ್ ಅಷ್ಟೇ ಇದು ಆಫ್ ಮಾಡೋದು ಕಂಪ್ಯೂಟರ್, ಆನ್ ಮಾಡೋದು ಇಷ್ಟೇ ಇತ್ತು. ಈ ಲಾಂಗ್ ಟೈಮ್ ಬ್ಯಾಕ್ ಸೆಪ್ಟೆಂಬರ್ 94ನಲ್ಲಿ ಅಲ್ಲಿ ಮಾತ್ರಕ್ಕೆ ಈ ಕಂಪ್ಯೂಟರ್ ಹೇಗೆ ಆನ್ ಮಾಡಬೇಕು ಆಫ್ ಮಾಡಬೇಕು ಅಂತ ಅಲ್ಲಿ ಕೆಲವು ಕೊಡ್ತಿದ್ರು. ಆದರೆ ಏನಿದೆ ನಮ್ಮ ಯಾರು ಫ್ರೆಂಡ್ ಇದ್ದರು ಅವ್ರಿಗೆ ನಾವು ಕೊಟ್ಬಿಟ್ಟಿದ್ವಿ ನಮ್ಮ ಅಸೈನ್ಮೆಂಟ್. ಅವರು ಭಾಳ ಒಳ್ಳೆ ಮನುಷ್ಯ, ಪಿ ಸುಬ್ರಹ್ಮಣ್ಯಂ, ಅರುಣಾಚಲ್ ಪ್ರದೇಶದವರು PCCF ಈಗ ಇದ್ದಾರೆ, ಅವರು ರೂಮ್ಮೇಟ್. ಅವರು ನಮ್ಮ ಕೆಲಸ ಎಲ್ಲ ಅವರೇ ಮಾಡೋರು. ಸೊ ನಾವು ಅಷ್ಟು ಮೀನ್ಸ್ಗೆ ಸೀರಿಯಸ್ನೆಸ್ ಇರಲಿಲ್ಲ ಇದರ ಬಗ್ಗೆ. ಮತ್ತು ಯಾರು ಕೇಳೋರು ಇರಲಿಲ್ಲ. ಅವ್ರಿಗೆ ಏನು ಮಾಡ್ತಿದ್ರು, ಒಂದು ಅಸೈನ್ಮೆಂಟ್ ಕೊಡ್ತಿದ್ರು, ಇದು ಅಸೈನ್ಮೆಂಟ್ ಇದೆ ನೀವು ಸಬ್ಮಿಟ್ ಮಾಡಬೇಕು. ನಾವು ಅವ್ರಿಗೆ ಹೇಳಿ ನೀವು ಮಾಡ್ತಾ ಇದ್ರಾನ, ನಮ್ಮದು ಕೂಡ ನೀವು ಮಾಡಿಬಿಡಿ, ಸ್ವಲ್ಪ ಸುಮ್ಮನೆ ಅದು ಒಂದೆರಡು ಚೇಂಜ್ ಮಾಡಿಕೊಂಡು ಕೊಟ್ಬಿಡಿ, ಅದು ಅವ್ರಿಗೆ ಕೊಟ್ಬಿಡ್ತಿದ್ರು ಅವರು. ಈಗ ನಾವು ನೋಡ್ತಾ ಇದ್ವಿ ಈವನ್ ಇನ್ ಜನರಲ್ ಇದು ಸೈಬರ್ ಬಗ್ಗೆ, ಫಾರೆನ್ಸಿಕ್ಸ್ ಬಗ್ಗೆ ಈಗ AI ಬಂದುಬಿಟ್ಟಿದೆ. ಇದು ಎಲ್ಲ ಭಾಳ ಸರ್ವೇ ಸಾಮಾನ್ಯವಾಗಿ ಆಗಿದೆ. ಮೊದಲೇ ಯಾವತ್ತಿ IPC CRPC ಇತ್ತು, ಈ ರೀತಿ ಈಗ AI ಮತ್ತು ಈಗ ಸೈಬರ್ ಕ್ರೈಮ್, ಸೈಬರ್ ಇನ್ವೆಸ್ಟಿಗೇಷನ್, ಸೈಬರ್ ಸೆಕ್ಯೂರಿಟಿ, ಸೈಬರ್ ಫಾರೆನ್ಸಿಕ್ ಆ ರೀತಿ ಇದು ಮನೆ ಮಾತು ಟೈಪ್ ಇದು ಆಗಿಬಿಟ್ಟಿದೆ. ಈ ಸೈಬರ್ ಸೆಕ್ಯೂರಿಟಿ ಎಲ್ಲರಿಗೆ ಅನ್ವಯ ಆಗುತ್ತೆ, ಸೈಬರ್ ಕ್ರೈಮ್ ಎಲ್ಲರಿಗೆ ಅನ್ವಯ ಆಗುತ್ತೆ. ಈ ಒಂದು ಎರಡು ಇಲ್ಲ. ಸೈಬರ್ ಫಾರೆನ್ಸಿಕ್ ಆಯಿತು ಬಿಡಿ, ಅದು ಪೊಲೀಸ್ನವ್ರಿಗೆ ಆಗತ್ತೆ, ಫಾರೆನ್ಸಿಕ್ನವ್ರಿಗೆ ಆಗತ್ತೆ, ಕೋರ್ಟ್ನವ್ರಿಗೆ ಆಗತ್ತೆ, ಕೆಲವು ಜನಕ್ಕೆ ಆಗತ್ತೆ, ಎಲ್ಲರಿಗೆ ಆಗಲ್ಲ. ಬಟ್ ಸೈಬರ್ ಕ್ರೈಮ್ ಮತ್ತು ಸೈಬರ್ ಸೆಕ್ಯೂರಿಟಿ ಯಾರು ಒಂದು ಸೈಬರ್ ಸ್ಪೇಸ್ನಲ್ಲಿ ಅವರು ಕೈ ಹಾಕ್ತಾರೆ, ಅವ್ರು ಹೋಗ್ತಾರೆ, ಅವ್ರಿಗೆಲ್ಲರಿಗೆ ಆಗತ್ತೆ. ಅದು ಪಬ್ಲಿಕ್ಗೆ ಈಗ ಫ್ರಾಡ್ ಆಗುತ್ತೆ. ಯಾರು ಈಗ ಮೊಬೈಲ್ ಫೋನ್ ಯೂಸ್ ಮಾಡ್ತಾರೆ, ಯಾರು ಈಗ ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ಯಾರು ಒಂದು ನೆಟ್ ಯೂಸ್ ಮಾಡ್ತಾರೆ, ಅವರು ಮುಟ್ಟಿದ ಕೂಡಲೇ ದೇ ಆರ್ ವಲ್ನರೇಬಲ್ ಟು ಸೈಬರ್ ಕ್ರೈಮ್. ಸೊ ಅದಕ್ಕೆ ಇದೊಂದು ತುಂಬ ದೊಡ್ಡ ಬದಲಾವಣೆ ಆಗಿದೆ. ಈಗ ಸೈಬರ್ ಸೆಕ್ಯೂರಿಟಿ ಈಗ ಏನಿದೆ ಎಲ್ಲ ವಾರ್ ಫ್ರಂಟ್ನಲ್ಲಿ ಈಗ ಇದು ಏನಿದೆ ಇದೆ, ದೇ ಇಸ್ ನೋ ನೀಡ್ ಟು ಫೈಟ್ ಬ್ಯಾಟಲ್ಸ್ ಆ್ಯಂಡ್ ವಾರ್ ಆನ್ ದ ಬಾರ್ಡರ್ಸ್ ಆಫ್ ದ ಕಂಟ್ರಿ. ಅವ್ರೀಗ ಒಳಗಡೆ ಹೋಗಿ ಎಲ್ಲ ಸಿಸ್ಟಮ್ ಹ್ಯಾಕ್ ಮಾಡೋದು, ಅವ್ರಿಗೆ ಬೇರೆ ಇದಕ್ಕೆ ಡಿನಯಲ್ ಆಫ್ ಸರ್ವಿಸಸ್, ಡಿಸ್ಟ್ರಿಬ್ಯೂಟೆಡ್ ಸರ್ವಿಸಸ್ ಅಟ್ಯಾಕ್ ಇದೆ, ಬೇರೆ ಇದಕ್ಕೆ ಎಲ್ಲ ಇದು ಡಿಸೇಬಲ್ ಮಾಡಿಬಿಡೋದು, ಇಕಾನಮಿಗೆ ಹಾರ್ಮ್ ಮಾಡೋದು, ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಈಗ ಬಹಳಷ್ಟು ರಿಯಾಕ್ಟರ್ಸ್ ಇದೆ, ನಾವು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ನಾವು ಹೇಳ್ತೀವಿ. ಆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇಂದಾಗಿ ಅದು ನಿಮಗೆ ಡಿಸೇಬಲ್ ಮಾಡಿಬಿಡ್ತಾರೆ. ಈಗ ನಮ್ಮದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೈಗಾ ಇದೆ, ಮತ್ತು ಮೈಸೂರಿನಲ್ಲಿ ಕೆಲವು ಸಂಸ್ಥಾನಗಳು ಇದೆ, ನಮ್ಮದು ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಹಾಸನದಲ್ಲಿ ಇದೆ, ನಮಗೆ ISRO ಹಾಗೆ ಪ್ರಾಜೆಕ್ಟ್ಗಳು ಇದೆ. ಅಲ್ಲಿದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಡಿಸೇಬಲ್ ಮಾಡಿದರೆ ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟ ನಾವು ಹೇಳ್ತೀವಿ, ಅದು ಆಗಿಬರುತ್ತೆ. ಸೊ ಅದು ಒಂದು ದೊಡ್ಡ ಮಟ್ಟ ಲೆವೆಲ್. ಆದರೆ ಲೋಕಲ್ ಲೆವೆಲ್ ಕೂಡ ಈಗ ಫೋನ್ ಹ್ಯಾಕ್ ಮಾಡಿಕೊಂಡು ನಿಮ್ಮ ನಂಬರಿಂದ ಒಂದು ಬೇರೆ ಮೆಸೇಜ್ ಅಥವಾ ನಿಮ್ಮ ನಂಬರ್ ಇಲ್ಲ ಅದು ಹ್ಯಾಕ್ ಮಾಡಿಬಿಡ್ತಾರೆ. ಅಲ್ಲಿಂದ ಎಲ್ಲರಿಗೆ ಹೋಗೋದಕ್ಕೆ ನೀವು ನಮಗೆ ಇಷ್ಟು ದುಡ್ಡು ಕೊಡಿ, ಅಷ್ಟು ದುಡ್ಡು ಕೊಡಿ, ಇದು ಹೋಗಿ ಫೇಸ್ಬುಕ್ ಅದು ನಿಮ್ಮದು ಅಕೌಂಟ್ ಹ್ಯಾಕ್ ಮಾಡಿಬಿಡ್ತಾರೆ. ಸೊ ಈಗ ಸೈಬರ್ ಸೆಕ್ಯೂರಿಟಿ ಅದ್ರ ಸಲುವಾಗಿ ನಾವು ಹೇಳ್ತೀವಿ ಇಷ್ಟು ಇಂಪಾರ್ಟೆಂಟ್, ಈಗ ಸೈಬರ್ ಸೆಕ್ಯೂರಿಟಿ ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಎಲ್ಲ ವಿಷಯಗಳಿಂದ ಈಗ ನಾವು ಈ ನಾಲೆಜ್ ಆಫ್ ಲಾ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಇದೆ. ಆದರೆ ಅಷ್ಟೇ ನಾವು ಇಂಪಾರ್ಟೆನ್ಸ್ ಏನಿದೆ, ಅಷ್ಟೇ ಒತ್ತೇನಿದೆ ನಾವು ಇದು ಸೈಬರ್ ಕ್ರೈಮ್, ಸೈಬರ್ ಫಾರೆನ್ಸಿಕ್, ಸೈಬರ್ ಸೆಕ್ಯೂರಿಟಿ ಇದು ಎಲ್ಲ ಆಸ್ಪೆಕ್ಟ್ಗೆ ಮತ್ತು AI ರಿಲೇಟೆಡ್ ಡೆವಲಪ್ಮೆಂಟ್ ಇದೆ, ಅದಕ್ಕೆ ನಾವು ಕೊಡ್ತಾ ಇದ್ದೀವಿ. ಸೊ ಇದು ಒಂದು ನಾವು ಹೇಳ್ಬೋದು ಈಗ ನಾವು ಹೇಳ್ತೀವಿ ಇನ್ವೆಸ್ಟಿಗೇಷನ್ ಇರೋಕ್ಕೆ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆಗಬೇಕು. ಈ ಮೊದಲೇನಿತ್ತು ನಾವು ಸುಮ್ಮನೆ ಹಳೆ ನಾವು ಪದ್ಧತಿಯಿಂದ ನಾವು ಮಾಡ್ತಿದ್ವಿ, ಹ್ಯೂಮನ್ ಇಂಟೆಲಿಜೆನ್ಸ್ ಬೇಸ್ಡ್ ಇದು ಇನ್ವೆಸ್ಟಿಗೇಷನ್ ಇತ್ತು. ಈಗ ನಾವು ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಅದರ ಬಗ್ಗೆ ನಾವು ಮಾತಾಡ್ತೀವಿ. ಮೊದಲೇ ಬರೇ ಹ್ಯೂಮನ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಇದು ಎಲ್ಲ ಬದಲಾವಣೆ ಎಲ್ಲ ಕ್ಷೇತ್ರದ್ದು ಆಗ್ತಾ ಇದೆ. ಮತ್ತು ನಾವು ಎವಿಡೆನ್ಸ್ ಬೇಸ್ಡ್ ಪೊಲೀಸಿಂಗ್ ಒಂದು ಕಾನ್ಸೆಪ್ಟ್ ಇದೆ. ಎವಿಡೆನ್ಸ್ ಬೇಸ್ಡ್ ಪೊಲೀಸಿಂಗ್ ಏನಿದೆ ಅದು ಯಾವ ಸೈಂಟಿಫಿಕ್ ಎವಿಡೆನ್ಸ್ ಬೇಸ್ಡ್ ನಮ್ಮದು ಇನ್ವೆಸ್ಟಿಗೇಷನ್ ಇರಬೇಕು. ಸೊ ಪೊಲೀಸಿಂಗ್ ಕೂಡ ಏನಿದೆ ಎವಿಡೆನ್ಸ್ ಬೇಸ್ಡ್ ಪೊಲೀಸಿಂಗ್ ಅರ್ಥ ಒಂದು ಕ್ರೈಮ್ ಪ್ಯಾಟರ್ನ್ ಅನಾಲಿಸಿಸ್, ಹಾಟ್ಸ್ಪಾಟ್ ಅನಾಲಿಸಿಸ್, ಎಲ್ಲಿ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಆ ಅನಾಲಿಸಿಸ್ ಮಾಡಿಕೊಂಡು ಮತ್ತು ನಮ್ಮ ರಿಸೋರ್ಸ್ಗೆ ಡೆಪ್ಲಾಯ್ ಅದಕ್ಕೆ ತಕ್ಕಂತೆ ನಾವು ಮಾಡಬೇಕು. ಸೊ ಎವಿಡೆನ್ಸ್ ಬೇಸ್ಡ್ ಪೊಲೀಸಿಂಗ್ ಅದು ಅಲ್ಲಿ ಇದೆ. ಆ ಏರಿಯಾನಲ್ಲಿ ಚೇನ್ ಸ್ನ್ಯಾಚಿಂಗ್ ಬಹಳ 6 ಗಂಟೆಯಿಂದ 7 ಗಂಟೆಗೆ ನಡುವೆ ಆಗುತ್ತೆ. ಮತ್ತು ನಾವು ಅಲ್ಲಿ ಸಫಿಷಿಯೆಂಟ್ ಮ್ಯಾನ್ ಪವರ್ ಆ ಏರಿಯಲ್ಲಿ 6 ಗಂಟೆಯಿಂದ 7 ಗಂಟೆಗೆ ನಾವು ಇದು ಮಾಡಬೇಕು. ಅದು ಯಾಕೆ ಮಾಡ್ತಾ ಇದ್ದೀವಿ, ದೇರ್ ಈಸ್ ಅ ಇಂಪೆರಿಕಲ್ ಎವಿಡೆನ್ಸ್, ಕ್ರಿಟಿಕಲ್ ಎವಿಡೆನ್ಸ್ ಇಲ್ಲಿ ಆ ಟೈಮ್ಗೆ ಅಲ್ಲಿ ಅಪರಾಧಗಳು ಆಗುತ್ತೆ.
ಸೊ ಈ ಎವಿಡೆನ್ಸ್ ಬೇಸ್ಡ್ ಪೊಲೀಸಿಂಗ್, ಹಾಟ್ಸ್ಪಾಟ್ ಅನಾಲಿಸಿಸ್, AI, ಇದು ಹೊಸ ಹೊಸ ನಮ್ಮ ಪ್ರಕಾರ ಕಾನ್ಸೆಪ್ಟ್ಗಳು, ವಿಚಾರಗಳು, ಈ ಸೈಂಟಿಫಿಕ್ ಏಡ್ ಟು ಇನ್ವೆಸ್ಟಿಗೇಷನ್, ಇದು ಎಲ್ಲ ನಮ್ಮ ಪ್ರಕಾರ ಪ್ರಾಮುಖ್ಯತೆ ಬಹಳ ಆಗಿದೆ. ನಾನು ಇದು ಹೇಳೋದಿಲ್ಲ ಕಿ ಹಳೆ ಇದು ಏನಿದೆ ಕಿ ವಿ ಶುಡ್ ಅಬ್ಯಾಂಡನ್ ಇಟ್, ಅದು ತಪ್ಪು. ಅದು ನಮ್ಮ ಇದು ಇದೆ ಕಿ ಇಟ್ ಶುಡ್ ಗೋ ಸೈಡ್ ಬೈ ಸೈಡ್. ಅದು ಟ್ರೆಡಿಷ್ನಲ್ ಏನಿದೆ ಪೊಲೀಸಿಂಗ್, ಅದು ಕೂಡ ಕೈ ಬಿಡೋದು ತಪ್ಪು. ಅದು ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಒಂದು CCTV ಕ್ಯಾಮ್ರಾ ಇರಲ್ಲ, ನಿಮ್ಗೆ ಮೊಬೈಲ್ ಡೇಟಾ ಇರಲ್ಲ, ಮತ್ತು ಕೈ ಬಿಡ್ತಾರೆ ಇನ್ವೆಸ್ಟಿಗೇಟರ್ಗೆ, ನಮಗೆ ಏನು ಮಾಡೋಕ್ಕೆ ಆಗಲ್ಲ ಸರ್, ಯಾವುದು ಮೊಬೈಲ್ ಅವರು ಯೂಸ್ ಮಾಡಿಲ್ಲ, CCTVಲಿ ಯಾವುದು ಫುಟೇಜ್ ಬಂದಿಲ್ಲ. ಹಳೆ ಕಾಲದಲ್ಲಿ ಹಾಗೆ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು. ಸೊ ಈಗ ಅದು ಪೂರ್ತಿ ಬಿಡೋಕ್ಕೆ ಅದು ಸರಿ ಆಗಲ್ಲ. ಸೊ ನಾನು ಅದು ಹೇಳ್ತೀನಿ, ನಾವು ಅದಕ್ಕಾಗಿ ನಮ್ಮ ಟ್ರೈನಿಂಗಲ್ಲಿ ಇದು ನಾವು ಮಾಡಿದ್ದೀವಿ, ಇಟ್ ಶುಡ್ ಗೋ ಸೈಡ್ ಬೈ ಸೈಡ್. ಸೊ ಇದು ಚೇಂಜಸ್ ಏನಿದೆ ನಮ್ಮ ಪ್ರಕಾರ ಭಾಳ ಪ್ರಮುಖವಾದ ಚೇಂಜಸ್ ಇದೆ, ನಾವು ಯಾವಾಗ ಟ್ರೈನಿಂಗ್ ತೊಗೊಂಡಿದ್ದೀವಿ ಮತ್ತು ಈಗ ಏನು ಟ್ರೈನಿಂಗ್ ಆಗ್ತಾ ಇದೆ. ಅಂದರೆ ಸಮಾಜದಲ್ಲಾಗೋ ಪ್ರತಿಯೊಂದು ಘಟನೆಗೂ ಪೊಲೀಸ್ ಇಲಾಖೆ ಹೇಗೆ ಅದನ್ನು ಎದುರಿಸಬೇಕು ಅನ್ನೋದು ತಮ್ಮ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಪೊಲೀಸ್ ಇಲಾಖೆಗೆ ತರಬೇತಿ ಸಿಕ್ಕಿದೆ ಇರೋದು ತುಂಬ ಸಂತೋಷದ ವಿಚಾರ ಸರ್. ನೀವು ಅಧಿಕಾರ ವಹಿಸಿಕೊಂಡ ನಂತರ ಏಕರೂಪ ಪಠ್ಯಕ್ರಮವನ್ನು ತಂದು ಪ್ರಸಕ್ತ ಸನ್ನಿವೇಶಕ್ಕೆ ತಕ್ಕ ಹಾಗೆ ಅದನ್ನು ರೂಪಿಸಿದ್ದೀರಿ. ಇದರ ವಿಭಿನ್ನ ದೃಷ್ಟಿಕೋನದ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಸರ್. ನೋಡಿ, ಯಾವ ಕಡೆ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಒಳಗಡೆನ ಬೇರೆ ಬೇರೆ ಟೈಪ್ದು ಸಿಸ್ಟಮ್ಗಳು, ಅವ್ರದ್ದು ಇವ್ಯಾಲ್ಯೂಷನ್, ಅವ್ರದ್ದು ಟೆನ್ಯೂರ್, ಅವ್ರದ್ದು ಕ್ವೆಶ್ಚನ್ ಸೆಟ್ ಮಾಡೋದು, ಇದು ಅವ್ರದ್ದು ಸಿಲೆಬಸ್. ಸೊ ನಾವು ಈಗ ಆರ್ಮ್ದು ನಾವು ಒಂದು ಮಾಡಿದ್ದೀವಿ, ಸಿವಿಲ್ದು ಒಂದು ನಾವು ಮಾಡಿದ್ವಿ, PSIದು ಒಂದು, ಮತ್ತು DSP ಮತ್ತು ಈ ರೀತಿ ನಾವು ಮಾಡಿದ್ದೀವಿ. ಮತ್ತು ಯೂನಿಫಾರ್ಮಿಟಿ ಬಹಳ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಯಾರು ಈಗ ಕ್ವೆಶ್ಚನ್ ಸೆಟ್ ಮಾಡ್ತಾರೆ ಅವ್ರಿಗೆ ಐಡಿಯಾ ಇರಬೇಕು, ಯಾವ ಆರ್ಮ್ಡ್ ಸ್ಕೂಲ್ಗೆ ಹೋದರೆ ಅವರು ಏನು ಇದು ಪಾಠ ಹೇಳ್ತಾ ಇದ್ದಾರೆ ಅದೇ ಪ್ರಕಾರ ಅಲ್ಲಿ ಹೋಗಿ ಅವರು ಸೆಟ್ ಮಾಡ್ಬೋದು. ಮತ್ತು ಅವ್ರಿಗೆ ಕೇಳೋದು ಅವಶ್ಯಕತೆ ಬರಬಾರ್ದು, ಇದು ನಿಮ್ಮದು ಸಿಲೆಬಸ್ ಇಲ್ಲಿ ಏನಿದೆ, ನೀವು ಎಷ್ಟು ಓದಿಸಿದ್ದೀರಿ, ನಿಮ್ಮದು ಏನು ಪ್ಯಾಟರ್ನ್ ಇದೆ, ಅವ್ರಿಗೂ ಕೇಳೋದು ಅವಶ್ಯಕತೆ ಇರಬಾರ್ದು. ಮತ್ತು ಎಲ್ಲರೂ ಒಂದೇ ಲೆವೆಲ್ ಮೇಲೆ ಇರಬೇಕು. ನಮ್ಮದು ಟ್ರೈನೀಸ್ ಏನಿದ್ದಾರೆ ಅವರು ಈವನ್ ಟೆಂಪ್ರರಿ ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ಕೂಡ ನಾವು ಅದೇ ಲೆವೆಲ್, ಅದೇ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಹೇಳಿದ್ವಿ. ನಿಮ್ಮದು ಮಾತ್ರ ಡಿಫ್ರೆನ್ಸ್ ಇನ್ ಪ್ಲೇಸ್ಗೆ ನೀವು ಯಾವುದೋ ಇದು ಧಾರವಾಡನಲ್ಲಿ ತೊಗೊಂಡಿದ್ರೆ ನೀವು ಭಾಳ ಬುದ್ಧಿವಂತ ಆಗಿದ್ದೀರಿ, ಅಥವಾ ನೀವು ಕಡೂರಲ್ಲಿ ತೊಗೊಂಡಿದ್ರೆ ನಿಮಗೆ ಬುದ್ಧಿನಿಲ್ಲ, ಆ ರೀತಿ ಭಾವನೆ ಬರಬಾರ್ದು. ಯಾಕೆ ನಾವು ನೋಡ್ತಿದ್ವಿ ಈಗ ನಾನು IG ಇದ್ದಾಗ ಅಥವಾ DIG ಇದ್ದಾಗ ಅಥವಾ ಬೇರೆ ಸಂದರ್ಭದಲ್ಲಿ ಯಾವ PSI ಬಂದರೆ ಅವ್ರಿಗೆ ನಾವು ನೋಡ್ಗೆ ನಿಮ್ಮದು ಟ್ರೈನಿಂಗ್ ಏನು ಕಲಬುರಗಿಲಿ ಆಗಿದೆಯಾ ಏನು, ಸ್ವಲ್ಪ ಅವರು ಲೂಸ್ ಇದ್ದರೆ ನಾವಿಗೆ ನಿಮ್ಮ ಟ್ರೈನಿಂಗ್ ಕಲಬುರಗಿ, ಹೌದು ಸರ್ ಕಲಬುರಗಿಗೆ ಆಗಿದೆ. ನಾವು ಅವರು ಸುಮ್ಮನೆ ನೋಡ್ಕೊಂಡು ಅವರು ಹೇಳ್ತಾರೆ, ಮತ್ತು ನಮಗೆ ಒಂದು ಭಾವನೆ ಬಂದ್ಬರ್ತಕ್ಕೆ ಇದು ಕಲಬುರಗಿ PTC ಟ್ರೈನಿಂಗ್ ಏನಿದೆ ದ್ಯಾಟ್ ಈಸ್ ನಾಟ್ ಅಪ್ ಟು ದ ಸೇಮ್ ಲೆವೆಲ್ ವಿಚ್ KPA ಈಸ್ ಹ್ಯಾವಿಂಗ್. ಈ KPAದು ಟ್ರೈನಿಂಗ್ ಏನಿದೆ ಅದು ಒಂದು ಬೇರೆ ಲೆವೆಲ್ ಇದೆ, ಅವ್ರದ್ದೊಂದು ಬೇರೆ ಸ್ಟ್ಯಾಂಡ್. ಇದು ಆಗಬಾರ್ದು. ಅವರು ಸೇಮ್ ಎಕ್ಸಾಮಿಂದ ಅವರು ಪಾಸ್ ಆಗಿ ಜಸ್ಟ್ ಡ್ಯೂ ಟು ಇದು ಈ ಕಾರಣದಿಂದ ಅವ್ರಿಗೆ ಸಫಿಷಿಯೆಂಟ್ ಜಾಗ ಸಿಗಲ್ಲ, ಆಗಲಿ ಅಲ್ಲಿ ಕೆಪಾಸಿಟಿ ಇಲ್ಲ, ನಾವು ಅಲ್ಲಿ ಜನ ಕಲಿಸ್ತೀವಿ. ಸೊ ಅವರಿಗೆ ಒಂದು ಉತ್ತಮ ಗುಣಮಟ್ಟದ ತರಬೇತಿ ಸಿಗೋದಿಲ್ಲ, ಅದು ನಮ್ಮ ಪ್ರಕಾರ ಆಗಬಾರ್ದು. ಅದಕ್ಕಾಗಿ ನಾವು ಎಸ್ಟೆಂಡರೈಸೇಷನ್ ಫಸ್ಟ್ ಮಾಡಿದ್ದೀವಿ, ಸಿಲೆಬಸ್ ಟು ಎಸ್ಟೆಂಡರೈಸೇಷನ್, ಆನಂತರ ಅವ್ರದ್ದು ಕಂಟೆಂಟ್ ಟು ಎಸ್ಟೆಂಡರೈಸೇಷನ್, ಆನಂತರ ನಾವು ಈಗ ಇವನ್ ಅವರು ಯಾವ ರೀತಿ ಪಾಠ ಹೇಳಬೇಕು ಅದರ ಸಲುವಾಗಿ ಕೂಡ ನಾವು ಟ್ರೈನಿಂಗ್ ಆಫ್ ಟ್ರೈನರ್ಸ್ ನಾವೆಲ್ಲ ಹೇಳಿದ್ವಿ, ಅದು ನಾವು ಇದು ಎಸ್ಟೆಂಡರೈಸೇಷನ್ ಮಾಡೋದು. ಸೊ ಪ್ರತಿಯೊಂದು ವಿಷಯದಲ್ಲಿ ನಾವೊಂದು ಇತ್ತು ಎಸ್ಟೆಂಡರೈಸೇಷನ್ ಮಾಡೋದು, ಮತ್ತು ಒಂದು ಯೂನಿಫಾರ್ಮಿಟಿ ಇರಬೇಕು. ಇದು 2 ಪ್ರಿನ್ಸಿಪಲ್ ನಾವು ಇದು ಮಾಡಿದ್ವಿ. ಈವನ್ ಆ ವಿಷಯದಲ್ಲಿ ನಾವು ಯಾವಾಗ ಜರ್ಮನ್ ಈ ಹಾನ್ಸ್ ಸೈಡೆಲ್ ಫೌಂಡೇಶನ್ ಜೊತೆಗೆ ನಾವು ಚರ್ಚೆ ಮಾಡಿದ್ವಿ, ಅವ್ರ ಜೊತೆಗೆ ಕೂಡ ನಾವು ಸಮಾಲೋಚನೆ ಮಾಡುವಾಗ ಅವರು ಇದು ಸ್ಟ್ಯಾಂಡರ್ಡೈಸೇಷನ್ ಬಗ್ಗೆ ಅವರು ಮಾತಾಡಿದ್ರು, ಪ್ರಸ್ತಾಪ ಮಾಡಿದ್ರು. ಮತ್ತು ನಾವು ಹೇಳೋದಕ್ಕಿಲ್ಲ, ನಾವು ಇದರ ಬಗ್ಗೆ ಮೊದಲೇ ಇದು ನಾವು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಒಂದೇ ಟೈಪ್ದು ಎಲ್ಲ ಇದು ಇರಬೇಕು, ಯಾವುದು ಇದು ಇದೆ ನಾವು ಪ್ರತಿಯೊಂದು ಇದು ಇಲ್ಲ ಈ ತಿಂಗಳ ಏನು ಓದಿಸ್ಬೇಕು ಅದು ಕೂಡ ಎಲ್ಲ ಇನ್ಸ್ಟಿಟ್ಯೂಷನ್ಲಿ ಸೇಮ್ ಇರಬೇಕು. ನೆಕ್ಸ್ಟ್ ಮಂತ್ ಏನು ಮಾಡಬೇಕು, ಮಂತ್ಲಿ ಟೆಸ್ಟ್ ಎಷ್ಟು ತೊಗೊಳ್ಬೇಕು, ಟೆಸ್ಟ್ದು ಪ್ಯಾಟರ್ನ್ ಏನಿರಬೇಕು, ಇದು ಎಲ್ಲ ಒಂದಿದೆ. ವಿಸಿಟ್ದು ಪ್ಯಾಟರ್ನ್ ಕೂಡ, ಟೆಸ್ಟ್ದು ಪ್ಯಾಟರ್ನ್ ಮಾತ್ರ ಇಲ್ಲ, ಅವರು ವಿಸಿಟ್ ಮಾಡೋಕ್ಕೆ ಹೋಗ್ತಾರೆ, ಆನಂತರ ಫೀಡ್ಬ್ಯಾಕ್ ಯಾವ ಫಾರ್ಮ್ಯಾಟ್ ಪ್ರಕಾರ ಅಲ್ಲಿ ಹೋಗಿ ಅವರು ನೋಡಬೇಕು, ಅಥವಾ ಅವರು ಅಲ್ಲಿ ಡಿಸ್ಕಷನ್ ಮಾಡಬೇಕು, ಮತ್ತು ಯಾವ ರೀತಿ ಫೀಡ್ಬ್ಯಾಕ್ ಕೊಡಬೇಕು, ಎಲ್ಲ ನಾವು ಫಾರ್ಮ್ಯಾಟ್ ಅದು ಮಾಡಿದ್ದೀವಿ. ಆ ಫಾರ್ಮ್ಯಾಟ್ ಪ್ರಕಾರ ಮಾಡಿದರೆ ಒಂದು ನಾವು ಹೇಳ್ಬೋದು 80 to 90% ಸ್ಟ್ಯಾಂಡರ್ಡೈಸೇಷನ್ ಅದು ಆಗುತ್ತೆ. ರಾಜ್ಯದ ಯಾವುದೇ ಪೊಲೀಸ್ ತರಬೇತಿ ಶಾಲೆಯಿಂದ ಪಡೆದವರು ಎಲ್ಲರೂ ಕೂಡ ಸಮಾನರು, ಒಂದೇ ಅನ್ನೋದು ಮೂಲ ಅಭಿಪ್ರಾಯ. ಹೌದು ಸರ್, ತಾವು ಒಳಾಂಗಣ ಹಾಗೂ ಹೊರಾಂಗಣ ಎರಡರಲ್ಲೂ ಬಹಳಷ್ಟು ಕ್ಷಿಪ್ರ ಬದಲಾವಣೆಗಳನ್ನು ತಂದರೆ ಸರ್. ಈಗ ಪಠ್ಯಕ್ರಮದ ಬಗ್ಗೆ ಹೇಳಿದ್ರಿ, ಹೊರಾಂಗಣ ವಿಷಯದಲ್ಲಿ ಎಲ್ಲ ಟ್ರೈನಿಂಗ್ಗಳಿಗೆ ಏಕಾಗ್ರತೆಯನ್ನು ತರಬೇಕು, ಕಾನ್ಸಂಟ್ರೇಷನ್ ತರಬೇಕು ಅನ್ನೋ ಉದ್ದೇಶದಿಂದ ಈ ಕವಾಯಿತು ಮಾಡುವಂಥ ಟೈಮಲ್ಲಿ ದೇಶಭಕ್ತಿ ಗೀತೆಗಳು ಹಾಗೂ ನಾಡಭಕ್ತಿ ಗೀತೆಗಳನ್ನು ನೀವು ಅಳವಡಿಸ್ಕೊಂಡು ಕವಾಯಿತನ್ನು ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದ್ರಿ. ಅದರ ಪ್ರೇರಣೆ ಏನು ಸರ್?
ನೋಡಿ, ಇದು ಟ್ರೈನಿಂಗ್ ಏನಿದೆ ಮೊನೋಟನಸ್ ಇರಬಾರ್ದು, ಇಂಟ್ರೆಸ್ಟಿಂಗ್ ಇರಬೇಕು. ಸೊ ಇಂಟ್ರೆಸ್ಟಿಂಗ್ ಮಾಡೋಕ್ಕೆ ಅವ್ರದ್ದು ಏನಾಗುತ್ತೆ, ಪರೇಡ್ ಗ್ರೌಂಡಲ್ಲಿ ನಾವು ಕೂಡ ಎಲ್ಲ ಪರೇಡ್ ನಾವು ಮಾಡಿದ್ದೀವಿ. ಅದು ನಾವು ಕಾಲಲ್ಲಿ ಇದು ಆದರೆ ತಲೆ ನಮ್ಮದು ಬೇರೆ ಬೇರೆ ಕಡೆ ಓಡಾಡ್ತಾ ಇದೆ, ಬೇರೆ ಆಲೋಚನೆಗಳು ಬೇರೆ ಆಲೋಚನೆಗಳಿರುತ್ತೆ, ನಮ್ಗೆ ಫೋಕಸ್ ನಮ್ಮದು ಇರಲ್ಲ ಅಲ್ಲಿ. ಸೊ ನಾವು ಅದರ ಸಲುವಾಗಿ ಎರಡೇ ಇದೆ ದಾರಿ ಇದೆ. ಇದಕ್ಕೆ ಅದು ನಾವು ಬಹಳ ಇಂಟ್ರೆಸ್ಟಿಂಗ್ ಇದು ಮಾಡಬೇಕು. ಸೆಕೆಂಡ್ ಇದಕ್ಕೆ ಫಿಯರ್ ಫ್ಯಾಕ್ಟರ್ ಕ್ರಿಯೇಟ್ ಮಾಡಬೇಕು. ಫಿಯರ್ ಫ್ಯಾಕ್ಟರ್ ಕ್ರಿಯೇಟ್ ಮಾಡೋದು ಬಹಳ ವರ್ಕ್ ಆಗಲ್ಲ. ಆಕ್ಕಿಂತ ಸ್ವಯಂ ಪ್ರೇರಣೆಯಿಂದ ಅವರು ಇದು ಇದ್ದರೆ, ಸೊ ಇದು ಸ್ವಯಂ ಪ್ರೇರಣೆಯಿಂದ ಹಾಕಿ ಅವ್ರದ್ದು ಭಾಷೆಯಲ್ಲಿ ಯಾವುದು ನೀವು ಹಾಡು ಇದು ಮಾಡಿದ್ದಾರೆ, ಬೇರೆ ದೇಶಭಕ್ತಿ ಇದು ಇದ್ದಿದ್ರೆ ಇದು ಆಗಿದ್ರೆ ಅವರಿಗೆ ಒಂದು ಸ್ವಲ್ಪ ಆಸಕ್ತಿ. ಕೆಲವು ಕಡೆ ಜಾನಪದ ಗೀತೆ ಅದು ಕೂಡ ಅದು ಮಾಡಿದ್ದಾರೆ, ಹಾಸನದಲ್ಲಿ ಮತ್ತು ಧಾರವಾಡದಲ್ಲಿ ಇದು ಕೆಲವು ಕಡೆ ಇದು ಮಾಡಿದ್ದಾರೆ. ಸೊ ಅವರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಇದು ಬೇರೆ ರೀತಿ ಮಾಡ್ತಾ ಇದೆ, ಬರೀ ಲೆಫ್ಟ್ ರೈಟ್ ಲೆಫ್ಟ್ ಇಲ್ಲ ಅವ್ರಿಗೆ. ಮತ್ತು ಅವ್ರಿಗೆ ಅನಿಸ್ಬೇಕು ನಾವು ಇದು ಸ್ವಲ್ಪ ಸಪ್ರೇಟ್ ಕೂಡ ಇದು ಡಿಫ್ರೆಂಟ್ ಕೂಡ ಮಾಡ್ತಾ ಇದ್ವಿ. ಮತ್ತು ನಮ್ಮ ಭಾಷೆ ಬಗ್ಗೆ, ನಮ್ಮ ನಾಡಿನ ಕಲ್ಚರ್ ಬಗ್ಗೆ, ಇದರ ಬಗ್ಗೆ ಸ್ವಲ್ಪ ಅದು ನಮ್ಮ ಸಿಲೆಬಸ್ನಲ್ಲಿ ಅಥವಾ ಕವಾಯದ್ನಲ್ಲಿ ಅದು ನಮ್ಮ ಪ್ರಕಾರ ಸೇರಿಸ್ಬಿಟ್ರೆ ಅದು ಇನ್ನೂ ನಮ್ಮ ಪ್ರಕಾರ ಬಹಳ ಅದು ಇಂಟ್ರೆಸ್ಟಿಂಗ್ ಆಗುತ್ತೆ ಅದು. ಸೊ ಅದು ಆಗಿದೆ. ದೇಶಭಕ್ತಿ ಗೀತೆ ಕೂಡ ಕೆಲವು ಇದು ಮಾಡಿದ್ದಾರೆ. ಈಗ ನಮ್ಮ ಗಂಧದ ಗುಡಿದ್ದು ಅಲ್ಲಿ ನಾವು ನಾಡಗೀತೆ, ಇದು ನಾಡಗೀತೆ ಇಲ್ಲ ಆದರೆ ಅದು ಬಹಳ ಒಳ್ಳೆ ಹಾಡು ಆಯ್ದು ಮೇಲೆ ಮಾಡಿದರು. ಮತ್ತು ಇದೇ ನಾಡು ಇದೇ ಭಾಷೆ ಇದು ಅದು ಆ ಹಾಡು ಮೇಲೆ ಅದು ಮಾಡಿದರು. ಸೊ ಒಂದು ನಮ್ಮ ಪ್ರಕಾರ ಅವ್ರಿಗೆ ಬೇರೆ ಟೈಪ್ ಒಂದು ಆಸಕ್ತಿ ಇದರ ಬಗ್ಗೆ. ಮತ್ತು ಅವರು ಕೂಡ ಯೋಚನೆ ಮಾಡ್ತಾರೆ ಈಗ ನೆಕ್ಸ್ಟ್ ನಾವು ಯಾವ ಹಾಡು ಮೇಲೆ ನಾವು ಮಾಡ್ಬೋದು. ಇದು ನಮ್ಮ ಪ್ರಕಾರ ಸ್ವಲ್ಪ ಅವರಿಗೆ ಒಂದು ಉತ್ತೇಜನವನ್ನು ಅವರಿಗೆ ಸಿಕ್ಕಿದೆ, ಒಂದು ಆಸಕ್ತಿ ಇನ್ನೂ ಇದಕ್ಕೆ ಸ್ವಲ್ಪ ಡೀಪ್ ಇಂಟ್ರೆಸ್ಟ್ ಅವರಿಗೆ ಇದು ಎಲ್ಲ ಫೀಲ್ಡಲ್ಲಿ ಬಂತು. ಇದ್ರ ಜೊತೆಗೆ ಭಾಷೆ ಮತ್ತು ಸಂಸ್ಕೃತಿ ಎರಡನ್ನೂ ಬೆಳೆಸ್ದಂಗೂ ಆಗುತ್ತೆ ಸರ್. ಹೌದು, ನೋಡಿ, ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಬಗ್ಗೆ ಗೌರವ ಇಲ್ಲದಿದ್ರೆ ಮತ್ತೆ ಯಾವ ಮನುಷ್ಯದು ಇದು ಇದು ಅಭಿವೃದ್ಧಿ ಆಗೋದಿಲ್ಲ. ಅದು ಬಹಳ ಬೇಸಿಕ್ ಇದು ಇದೆ, ರಿಕ್ವೈರ್ಮೆಂಟ್ ಇದೆ. ನಮ್ಮ ನಾಡಿನ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಅದು ಗೌರವ ಇರಲೇಬೇಕು. ಅದು ಗೌರವ ಇಲ್ಲದಿದ್ದರೆ ನೀವು ಕಂಪ್ಯೂಟರ್ ಸೈನ್ಸ್ ಆಗಿ ಅದಕ್ಕೆ ನಿಮಗೆ ನಿಜವಾಗಿ ನಿಮ್ಮದು ಪರ್ಸ್ನಾಲಿಟಿ ಡೆವಲಪ್ ಆಗಲ್ಲ. ಸೊ ಓವರ್ ಆಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಸಲುವಾಗಿ ಆ ಅಟ್ಯಾಚ್ಮೆಂಟ್ ಅದು ಇದಕ್ಕೆ ನಮ್ಮ ನೆಲ ಜಲ ಮತ್ತು ಇದು ನಾವೇನು ಹೇಳ್ತೀವಿ ಅದು ಇರಲೇಬೇಕು. ಅದು ಇಲ್ದಿದ್ರೆ ಮತ್ತು ನೆಲ ಜಲ ಭಾಷೆ ಇದು ಇಲ್ದಿದ್ರೆ ಮತ್ತು ನಮ್ಮ ಪ್ರಕಾರ ಅದು ಎಂಥ ಅವರು ಡಾಕ್ಟರ್ ಆಗಲಿ, ಅವರು ಎಂಥ ಇಂಜಿನಿಯರ್ ಆಗಲಿ, ಅವರು ಅದನ್ನಂಥ IPS ಆಫೀಸರ್ ಆಗಲಿ, IAS ಆಫೀಸರ್ ಆಗಲಿ, ಆದರೆ ಅವರು ಓವರ್ ಆಲ್ ಪರ್ಸ್ನಾಲಿಟಿ ಅವ್ರದ್ದು ಏನಿದ್ದಕ್ಕೆ ಅದು ಗ್ರೋ ಆಗಲ್ಲ. ಖಂಡಿತ ಸರ್. ಇದುವರೆಗೂ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಬೇರೆ ಬೇರೆ ಟ್ರೈನಿಂಗ್ಗಳು ನಡೀತಾ ಇತ್ತು. ಮುಂದಿನ ದಿನಗಳಲ್ಲಿ ಎರಡನ್ನು ಒಟ್ಟಾಗಿ ನಡೆಸಬೇಕು ಅನ್ನೋ ಉದ್ದೇಶ ಇದೆ. ಅದರ ಹಿಂದಿನ ಉದ್ದೇಶಗಳೇನಿದೆ ಸರ್? ಇಲ್ಲಿ ಕೂಡ ಇದು ಯೂನಿಫಾರ್ಮಿಟಿದು ಇಲ್ಲಿ ಬರುತ್ತೆ. ಅದು ಒಂದು ಇದೆ, ಯೂನಿಫಾರ್ಮಿಟಿ ಇರಬೇಕು. ಯಾಕಂದರೆ ಈಗ ಬೇರೆ ಬೇರೆ ಪ್ರತ್ಯೇಕವಾಗಿ ಟ್ರೈನಿಂಗ್ ಆಗಿದ್ರೆ ನಮ್ಮ ಪೊಲೀಸ್ ಸ್ಟೇಷನ್ಸ್ಲಿ ಸ್ವಲ್ಪ ಮಹಿಳೆಯರಿಗೆ ಬರ್ತಾರೆ ಇವ್ರದ್ದು ತರಬೇತಿ ಸರಿಯಾದ ರೀತಿಯಿಂದ ಆಗಿಲ್ಲ, ಆ ಒಂದು ಭಾವನೆ ಅವರು ಇಟ್ಕೊಂಡಿದ್ದಾರೆ. ಈ ಪುರುಷರು ಅವರು ಮೇಲ್ ಸ್ಟಾಫ್ ಇದ್ದಾರೆ, ಅವ್ರಿಗೆ ಅನ್ನಿಸಿದಾಗೆ ಇವರದ್ದು ಸರಿಯಾಗಿ ಆಗೇ ಇಲ್ಲ, ಕಾಟಾಚಾರ ಸಲುವಾಗಿ ಸುಮ್ಮನೆ ಅವರು ಮಾಡಿಕೊಂಡು ಬಂದಿದ್ದಾರೆ, ಆ ಒಂದು ಭಾವನೆ ಅವರಿಗೆ ಬರುತ್ತೆ. ಅದು ಒಂದು ಇದು ಆಯಿತು. ಸೆಕೆಂಡ್ ಏನಿದೆ ಕಿ ನಾವು ಟ್ರೈನಿಂಗಲ್ಲಿ ಸೆಗ್ರಿಗೇಷನ್ ಮಾಡಿದರೆ ಅದೇ ಸೆಗ್ರಿಗೇಷನ್ ಠಾಣೆ ಮಟ್ಟದಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಇವರಿಗೆ ಕೂಡ ಈ ಗಂಡಸರು ಜೊತೆಗೆ ಅಲ್ಲಿ ಹಾಗೆ ಅವ್ರಿಗೆ ಮಾತಾಡಬೇಕು, ಅವ್ರ ಜೊತೆಗೆ ಹಾಗೆ ಹೋಗಬೇಕು, ಅಲ್ಲಿ ಹಾಗೆ ನಿಲ್ಲಬೇಕು, ಆ ಒಂದು ಇನ್ಹಿಬಿಷನ್ಸ್ ಏನಿದೆ ನಾವೇ ಕ್ರಿಯೇಟ್ ಮಾಡ್ತೀವಿ ಅವ್ರಿಗೆ ಸೆಪ್ರೇಟ್ ಟ್ರೈನಿಂಗ್ ಕೊಟ್ಬಿಟ್ಟು. ಮತ್ತು ಈಗ ಒಬ್ಬರು ಮಹಿಳೆ IPS ಆಫೀಸರ್, ಪುರುಷ IPS ಆಫೀಸರ್ಗೆ ನಾವು ಟ್ರೈನಿಂಗ್ಲಿ ಯಾವ ವ್ಯತ್ಯಾಸ ಮಾಡಲ್ಲ. ಒಬ್ಬರು DSPಗೆ, ಒಬ್ಬರು ಮಹಿಳೆ DSPಗೆ, ಒಬ್ಬರು ಪುರುಷ DSPಗೆ ನಾವು ವ್ಯತ್ಯಾಸ ಮಾಡಲ್ಲ. ಅವರು ಮಹಿಳಾ PSIಗೆ, ಒಬ್ಬರು ಪುರುಷ PSIಗೆ ವ್ಯತ್ಯಾಸ ಮಾಡಲ್ಲ. ನಾನು ಒಪ್ಕೊಳ್ತೀನಿ ಕೆಲವು ರಿಸೋರ್ಸೇದು ಕೊರತೆ ಇದೆ. ಜನ ಹೇಳ್ಬೋದು ಇಲ್ಲ ಅದು PSIಗೆ ಸ್ವಲ್ಪ ಫೆಸಿಲಿಟಿ ಜಾಸ್ತಿ, ಇವರಿಗೆ ಜಾಸ್ತಿ ಅದು ಇದೆ, ಅದಕ್ಕಾಗಿ ಇಷ್ಟು ದಿವಸ ಮಾಡಿಲ್ಲ. ಈಗ ನಾವು ಒಂದು ಸನಯ ಇಲ್ಲ ಆ ದಿಕ್ಕಿನಲ್ಲಿ ಕೂಡ 2-3 ಇನ್ಸ್ಟಿಟ್ಯೂಷನ್ಸ್ಗೆ ಈಗ PTS ಮೈಸೂರು, ಚನ್ನಪಟ್ಟಣ ಮತ್ತು PTC ಕಲಬುರಗಿ 3 ಕಡೆ ನಾವು ಈ ನಿಟ್ಟಿನಲ್ಲಿ ಇದು ಮಾಡೋಣ. ಯಾಕೆಂದರೆ ಅವರು ಕಣ್ಣಾರೆ ನೋಡಿದ್ದಾರೆ, ಇಲ್ಲ ಇವರು ಕೂಡ ನಮ್ಮ ಹಾಗೇನೆ ಇದು ಓಡ್ತಾ ಇದ್ದಾರೆ, ನಮ್ಮ ಹಾಗೇನು ಓದ್ತಾ ಇದ್ದಾರೆ, ಸೇಮ್ ಇದು ಇದೆ, ಅವ್ರಿಗೊಂದು ಗೌರವ ಬರುತ್ತೆ ಮತ್ತು ಅದು ಆ ಅಂಡರ್ಸ್ಟ್ಯಾಂಡಿಂಗ್ ಅದು ತಾನೇ ಬರುತ್ತೆ. ನಾವು ಹೇಳೋದು ಅವಶ್ಯಕತೆ ಇಲ್ಲ ಈ ನೋಡ್ರಿ ಇವರಿಗೆ ಕೂಡ ಚೆನ್ನಾಗಿ ಇದು ಟ್ರೈನಿಂಗ್ ಆಗಿದೆ, ನೀವು ಸರಿಯಾಗಿ ಅವ್ರಿಗೆ ವರ್ತಿಸಬೇಕು, ಅವ್ರಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಅವರೇ ನೋಡ್ತಾರೆ ನಮ್ಗಿಂತ ಚೆನ್ನಾಗಿ ಇವರು ಮಾಡ್ತಾ ಇದ್ದಾರೆ, ನಮ್ಮ ಹಾಗೇನೆ ಅವರು ಓಡ್ತಾ ಇದ್ದಾರೆ, ಇದು ಎಲ್ಲ ಅವರು ಕಣ್ಣಾರೆ ನೋಡಿದ್ದಾರೆ. ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗ್, ಮತ್ತು ಅಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಅದು ಡೆವಲಪ್ ಆಗೋದಕ್ಕೆ ನಿಮಗೆ ಅದು ಪರೇಡ್ನಲ್ಲಿ ಬೇರೆ ಕಡೆ ಅದು ನಾವು ಫೀಲ್ಡ್ನಲ್ಲಿ ಕಂಟಿನ್ಯೂ ಮಾಡ್ಬೋದು. ಆದರೆ ಅಲ್ಲಿ ಸ್ವಲ್ಪ ರೈಡರ್ಸ್ ಕೂಡ ಇದೆ, ನಾವು ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಕಣ್ಣಿಡಬೇಕಾಗತ್ತೆ.
ಅದು ಮತ್ತೆ ಸುಮ್ಮನೆ ಯಾವುದು ನಾವು ಬೇರೆ ಇದು ಸಮಸ್ಯೆ ಆಗಲಿಕ್ಕೆ ನಾವು ಅಲ್ಲಿ ಆಸ್ಪತ್ರೆ ಕೊಡಬಾರ್ದು. ಪ್ರತ್ಯೇಕವಾಗಿ ಉಳ್ಕೊಳ್ಳೋದು ವ್ಯವಸ್ಥೆ ಇರಬೇಕು. ಅಕೊಮಡೇಷನ್ ಅವ್ರದ್ದು ಡೆಫಿನೆಟ್ಲಿ ಸೆಗ್ರಿಗೇಷನ್ ಇರಬೇಕು. ಸೊ ಕೆಲವು ಈ ಎಲ್ಲ ವಿಷಯ ಸಲುವಾಗಿ ಇನ್ನೂವರೆಗೆ ನಾವು ಮಾಡಲಿಕ್ಕೆ ಆಗಿಲ್ಲ. ಸೊ ಇದೆಲ್ಲ ವ್ಯವಸ್ಥೆ ಮಾಡಿಕೊಂಡು ನಾವು ಅವ್ರಿಗೆ ಕಂಬೈಂಡ್ ಆಗಿ ನಾವು ಮಾಡ್ತೀವಿ. ಐತಿಹಾಸಿಕ ನಿರ್ಧಾರ, ದಾಖಲೆಯ ನಿರ್ಧಾರ ಅಂತಂದರೆ ಸರ್, ಲೇಡೀಸ್ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಆ ತರಬೇತಿ ಅವಧಿಯಲ್ಲಿ ಮೋಟಾರ್ ಸೈಕಲ್ಸ್ ವಿತ್ ಗೇರನ್ನು ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ಕಲಿಸೋದೊಂದು, ಪುರುಷರಿಗೆ ಸಣ್ಣ ಸಣ್ಣ ಆಯುಧಗಳನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆನೂ ಟ್ರೈನಿಂಗ್ ಕೊಡೋದು ತಮ್ಮ ಅವಧಿಯಲ್ಲಿ ಆರಂಭ ಆಗಿದ್ದು ಸರ್. ಹೌದು, ಇದು ಎಂಪವರ್ಮೆಂಟ್ ನಾವು ಹೇಳ್ಬೋದು. ಅವ್ರಿಗೆ ಯಾರಿಗೆ ಒಂದು ಕಮ್ಯುಟೇಷನ್ದು ಸಮಸ್ಯೆ ಇದ್ರೆ ಈ ಬಹಳ ಕಡೆ ಸೈಕಲ್ ಕೊಡ್ತಾ ಇದ್ರು ಹುಡುಗಿಯರಿಗೆ ಸ್ಕೂಲ್ ಹೋಗ್ಲಿಕ್ಕೆ. ನಾವು ಇದೇ ರೀತಿ ಇವರಿಗೆ ಮೋಟರ್ ಸೈಕಲ್ ತರಬೇತಿ ಕೊಟ್ಟಿದ್ದೀವಿ. ನಾಳೆ ಕ್ರೈಮ್ ಇನ್ವೆಸ್ಟಿಗೇಷನ್ ಆಗಲಿ, ಬೀಟ್ ಡ್ಯೂಟಿ ಆಗಲಿ, ಯಾವುದು ಡ್ಯೂಟಿ ಆಗಲಿ ಅವರಿಗೆ ಸಮಸ್ಯೆ ಆಗಬಾರ್ದು. ಅವರೇ ಬೀಟ್ ಡ್ಯೂಟಿ ಹೋಗ್ಬೋದು, ಅವರೇ ನೈಟ್ ರೌಂಡ್ಸ್ ಮಾಡ್ಬೋದು. ಬೇರೆ ಯಾರೇ ಹೆಣ್ಮಕ್ಳುಕಿನ ಅವರು ಯಾವ ಹೋಮ್ ಗಾರ್ಡ್ಗೆ ಇಟ್ಕೊಳ್ಬೋದು. ಆಯಿತು ನೀವು ಬನ್ನಿರಿ, ಯಾಕೆಂದರೆ ನೈಟ್ ರೌಂಡ್ಸ್ ಅದು ಇದರಲ್ಲಿ ಹೋಗಬೇಕು. ಈವನ್ ಬೇರೆ ಕಡೆ ಕೂಡ ಅವರು ಬಡ್ಡಿನಲ್ಲಿ ಹೋಗಬೇಕು. ಒಬ್ಬರೇ ಹೋಗೋದು ಸರಿ ಆಗಲ್ಲ, ಆದರೆ ಇಬ್ಬರು ಹೆಣ್ಮಕ್ಳು ಹೋಗ್ಬೋದು, ಅದಕ್ಕೇನು ಸಮಸ್ಯೆ ಇರಲ್ಲ. ಸೊ ಇದು ಒಂದು ಎಂಪವರ್ಮೆಂಟ್. ಮತ್ತು ಸ್ಮಾಲ್ ವೆಪನ್ಸ್ ಇದ್ದರೆ ಈಗ ನಮ್ಮ ಪ್ರಧಾನಿದು ಬಾಡಿ ಗಾರ್ಡ್ನಲ್ಲಿನೇ ಒಬ್ಬರು ಹೆಣ್ಮಕ್ಳು ಅಧಿಕಾರಿ ಇದ್ದಾರೆ. ಸೊ ಈಗ ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ ಹಾಗೆ ಈಗ ನಮ್ಮ ದೇಶದ ರಾಷ್ಟ್ರಪತಿನ ಮಹಿಳೆ ಆಗಿದ್ದಾರೆ. ಬಹಳ ಕಡೆ ಮಹಿಳೆ ಮುಖ್ಯಮಂತ್ರಿ ಇರ್ತಾರೆ. ಈ ಡೆಲ್ಲಿದು ಮುಖ್ಯಮಂತ್ರಿ ಮಹಿಳೆನಿದ್ದಾರೆ, ಬೇರೆ ಕಡೆ ಕೆಲವು ಕಡೆ ಇರ್ತಾರೆ ಆರ್ತಿ. ಇದು ಎಲ್ಲ ಅವರಿಗೆ ಈ ಒಬ್ಬರು ಮಹಿಳೆಗೆ ಅವರಿಗೆ ರಕ್ಷಣೆ ಕೊಡೋಕ್ಕೆ ಒಂದು ನಮ್ಮ ಪ್ರಕಾರ ಸಾಮರ್ಥ್ಯ ಇರಬೇಕು. ನಾವು 303 ತೊಗೊಂಡು ಅವ್ರಿಗೆ ಓಡಾಡಲಿಕ್ಕೆ ಆಗಲ್ಲ. ಈಗ ಏನಿದಕ್ಕೆ ಅವರು ಬೇರೆ ಕಡೆ ಅವ್ರಿಗೆ ಸ್ಮಾಲ್ ವೆಪನ್ ತೊಗೊಂಡು ಹೋಗ್ಬೋದು. ಈವನ್ ಅವರು ಬೇರೆ ಕ್ರೈಮ್ ಡ್ಯೂಟಿಗೆ ಹೋದಾಗ ಕೂಡ ಅವರು 303 ತೊಗೊಂಡು ಬಹಳ ಅನ್ವೈಲ್ಡ್ಲಿ ವೆಪನ್ ಇದೆ, ವೇಟ್ ಜಾಸ್ತಿ ಇದೆ, ಕರ್ಕೊಂಡು ಹೋಗಿ ಹೇಗೆ ಹೋಗಬೇಕು, ಮತ್ತು ಎಲ್ಲಿ ಕೂರಿಸ್ಬೇಕು, ಇದು ಎಲ್ಲ ಸಮಸ್ಯೆ. ಸ್ಮಾಲ್ ವೆಪನ್ ಇದಕ್ಕೆ ಭಾಳ ಹ್ಯಾಂಡಿ ಇರುತ್ತೆ. ಮತ್ತು ರೇಂಜ್ ಕೂಡ ಇದಕ್ಕೆ ನಾವು ಶಾರ್ಟ್ ರೇಂಜಲ್ಲಿ ಇದ್ದಕ್ಕೆ ನಾವು ಅಲ್ಲಿ ಮಾಡೋಕ್ಕೆ ಅವ್ರಿಗೆ ಭಾಳ ಅನುಕೂಲ ಅವರಿಗೆ ಆಗೋದಕ್ಕೆ ನಾಳೆ ಪ್ರಮೇ ಬಂದಾಗ, ಈ ಸೆಕ್ಯೂರಿಟಿ ಕೊಡೋದು ಪ್ರಮೇ ಬಂದಾಗ. ಸೊ ಇದು ಮಾಡಿ ನಾವು ಒಂದು ಎಂಪವರ್ಮೆಂಟ್ ನಾವು ಹೇಳ್ಬೋದು. ಈ ಬೈಕ್ ರೈಡಿಂಗ್ ಮತ್ತು ಸ್ಮಾಲ್ ವೆಪನ್ ಯೂಸ್ ಇದಕ್ಕೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಹೆಚ್ಚಿಸಲಿಕ್ಕೆ ನಾವು ಇದು ಮಾಡಿದ್ವಿ. ಯಾಕೆಂದರೆ ನಾವು ಕೂಡ ಒಂದು ಮೋಟರ್ ಸೈಕಲ್ ರೈಡಿಂಗ್ ಬಂದರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿಬರುತ್ತೆ. ನಮಗೆ ಮೋಟರ್ ಸೈಕಲ್ ಬರುತ್ತೆ, ಆ ಒಂದು ಫುಲ್ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಸ್ಮಾಲ್ ವೆಪನ್ ಕೂಡ ಇದೆ, ಅದು ಯೂಸ್ ಮಾಡಿದರೆ ಸೆಲ್ಫ್ ಕಾನ್ಫಿಡೆನ್ಸ್. ಇದು ನಾವು ಅವರಿಗೆ ಆತ್ಮವಿಶ್ವಾಸ ಹೆಚ್ಚಿಸಲಿಕ್ಕೆ ಮತ್ತು ಒಂದು ಎಂಪವರ್ಮೆಂಟ್, ಅದು ಒಂದು ನಾವು ಹೇಳ್ಬೋದು ವಿಜಿಬಲ್ ರೀತಿಯಲ್ಲಿ ಎಂಪವರ್ಮೆಂಟ್. ಬೇರೆನವರು ಕಂಡು ನೋಡ್ತಾರೆ, ಅವರು ನೋಡಿ ಅದು ಮೋಟರ್ ಸೈಕಲ್ ಮೇಲೆ ಹೋಗ್ತಾ ಇದ್ದಾರೆ. ಸೊ ಅದು ಒಂದು ಬೇರೆ ಟೈಪ್ನ ನಮ್ಮ ಪ್ರಕಾರ ಇದು ಮೆಸೇಜ್ ಹೋಗುತ್ತೆ ಪಬ್ಲಿಕ್ಗೆ ಕೂಡ ಮತ್ತು ಡಿಪಾರ್ಟ್ಮೆಂಟ್ಗೆ ಕೂಡ. ಸೊ ಆ ದೃಷ್ಟಿಯಿಂದ ನಾವು ಮಾಡಿದ್ದೀವಿ. ಸರಿ, ತರಬೇತಿ ಅವಧಿ ಮುಗಿಯುತ್ತೆ, 8 ತಿಂಗಳು 10 ತಿಂಗಳು 1 ವರ್ಷ ತರಬೇತಿ ಅವಧಿ ಮುಗಿಯುತ್ತೆ. ಅಲ್ಲೆಲ್ಲ ಹೈಯರ್ ಆಫೀಸರ್ಸ್ ಇದ್ದಾಗ ಎಲ್ಲರೂ ಹಾಗೆ ಚೆನ್ನಾಗೇ ಇರ್ತಾರೆ ಸರ್. ತರಬೇತಿ ಮುಗಿಸ್ಕೊಂಡು ಅವರವರ ಠಾಣೆಗಳಿಗೆ ಕೆಲಸಕ್ಕೆ ಹೋದಾಗ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವರು ಕೈ ಜೋಡಿಸ್ತಾ ಇದ್ದಾರೆ ಅಂತ ಸಾಕಷ್ಟು ವಿಚಾರಗಳು ಬಂದಾಗ ಅವ್ರಿಗೆ ಮೇಲ್ವಿಚಾರಣೆಯನ್ನು ತಕ್ಷಣವೇ ಮಾಡಬೇಕು ಅನ್ನೋ ಒಂದು ಹೊಸ ನಿಯಮ ತಾವು ತಂದಿದ್ದೀರಿ ಸರ್. ಅದ್ರ ಬಗ್ಗೆ ಒಂದಿಷ್ಟು ಮಾತುಗಳು. ಹೌದು, ಅದು ನಾವು ಅದೇ ಹೇಳಿದ್ದೀವಿ. ಈಗ ಮೆಂಟರಿಂಗ್ ಮತ್ತು ಮಾನಿಟರಿಂಗ್ ಸಿಸ್ಟಮ್ ಏನಿದೆ ಅದು ಬಹಳ ಮುಖ್ಯ. ಯಾಕೆಂದರೆ ತರಬೇತಿಲಿರೋವರೆಗೆ ಅವರು ಎಕ್ಸ್ಪೋಸ್ ಆಗಲ್ಲ ಈ ರಿಯಲ್ ಲೈಫ್ ಸಿಚುವೇಶನ್ಸ್ಗೆ, ರಿಯಲ್ ಫೀಲ್ಡ್ ಸಿಚುವೇಶನ್ಸ್ಗೆ ಎಕ್ಸ್ಪೋಜರ್ ಅವ್ರಿಗೆ ಇರಲ್ಲ. ಅಲ್ಲಿ ಹೋದ ನಂತರ ನಮ್ಮ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಏನಿವೆ ಅವರೆಲ್ಲ ನೋಡ್ತಾರೆ ಕಣ್ಣಾರೆ. ಆಂತರ ಅವ್ರು ತಿಳ್ಕೊಳ್ತಾರೆ ಅಲ್ಲಿ ಏನು ಹೇಳಿದರು ಅಲ್ಲ, ಸುಮ್ಮನೆ ಎಲ್ಲ ಬೋಗಸ್ನೇ ಇಲ್ಲ, ಇದು ಒಂದು ವ್ಯವಸ್ಥೆನೇ ಬೇರೆ ಇದೆ. ಆ ರೀತಿ ಭಾವನೆ ಅವ್ರ ಮನಸ್ಸಲ್ಲಿ ಬರುತ್ತೆ. ಸೊ ನಾವು ಅದು ಮಾನಿಟರ್ ಅವ್ರದ್ದು ಹೇಗೆ, ಅವ್ರದ್ದು ಥಿಂಕಿಂಗ್ ಪ್ಯಾಟರ್ನ್ ಇದೆ, ಅವ್ರದ್ದು ಕಾರ್ಯವೈಖರಿ ಹೇಗೆ ಇದೆ, ಅದು ಸ್ವಲ್ಪ ನಾವು ಮಾತ್ರ ಟ್ರೈನಿಂಗ್ ಪೀರಿಯಡ್ ಇಲ್ಲ, ಟ್ರೈನಿಂಗ್ ಪೀರಿಯಡ್ ಬಿಟ್ಟು ಕೂಡ ನಾವು ಮುಂದೆ ಅವ್ರಿಗೆ ಸ್ವಲ್ಪ 2-3 ವರ್ಷ ಅವ್ರಿಗೆ ನಾವು ನೋಡಬೇಕಾಗತ್ತೆ. ಯಾಕೆಂದರೆ ಅವ್ರಿಗೆ ಯಾವಾಗ ಒಂದು ನಾವು ಹೇಳ್ಬೋದು ಯಾವ ರೀತಿ ಟ್ವೈಲೈಟ್ ಪೀರಿಯಡ್ ಇರ್ದೇನ, ಈ ಯಾವಾಗ ಸನ್ಸೆಟ್ ಆಗುತ್ತೆ, ಸನ್ರೈಸ್ ಆಗುತ್ತೆ, ಆ ಟೈಮ್ ಒಂದು ಕನ್ಫ್ಯೂಷನ್ ಆಗುತ್ತೆ. ಜನ ಹೇಳ್ತಾರೆ ಬಹಳಷ್ಟು ಕೆಲಸ ಟ್ವೈಲೈಟ್ ಪೀರಿಯಡ್ಲಿ ನಾವು ಮಾಡಬಾರ್ದು. ಅದು ಕಾರಣ ಅಷ್ಟೇ ಇರುತ್ತೆ, ಅದು ಗೋಧೂಳಿ ಹೇಳ್ತಾರೆ, ಗೋಧೂಳಿ ವೇಳೆ ಹೇಳ್ತಾರೆ. ಅದು ಟ್ವೈಲೈಟ್ ಟೈಮಕ್ಕೆ ಜನ ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಇದು ಏನಿದೆ, ನೀವು ವಿಜಿಬಿಲಿಟಿ ಡ್ರೈವ್ ಮಾಡಿದ್ರೆ ಕೂಡ ನಿಮಗೆ ಸರಿಯಾಗಿ ಗೊತ್ತಾಗಲ್ಲ ಡಿಸ್ಟೆನ್ಸ್ ಎಷ್ಟು ಇದೆ, ಎಷ್ಟು ಡಿಸ್ಟೆನ್ಸ್ಲಿ ಗಾಡಿ ಬರ್ತಾ ಇದೆ. ಇದು ಒಂದು ವಿಜುವಲ್, ಅದು ನಮ್ಮ ಪ್ರಕಾರ ಡಿಸ್ಟಾರ್ಷನ್ಸ್ ಆ ಟೈಮ್ ಬಹಳ ಇರುತ್ತೆ. ಇದೇ ರೀತಿ ಯಾವಾಗ ಅವರು ಇದು ಬಿಟ್ಟು ಫೀಲ್ಡ್ ಬಿಟ್ಟು ಅವರು ಒಂದು ರಿಯಲ್ ಲೈಫ್ ಸಿಚುವೇಶನ್ಗೆ ಹೋಗ್ತಾರೆ, ಆ ಟೈಮ್ ಕೂಡ ನಮ್ಗೆ ಅನ್ನಿಸ್ದಕ್ಕೆ ಅದು ಅದೇ ಫೇಸ್ ಟೈಪ್ ಇರುತ್ತೆ. ಈ ಟ್ವೈಲೈಟ್ ಪೀರಿಯಡ್ ನಾವು ಕರಿಬಹುದು. ಅದು
ಅವ್ರಿಗೆ ಮೆಂಟಲ್ ಕನ್ಫ್ಯೂಷನ್ ಅವ್ರಿಗೆ ಇದೆ, ಥಿಂಕಿಂಗ್ನಲ್ಲಿ ಕನ್ಫ್ಯೂಷನ್ ಇದೆ. ನಾವು ಏನು ಕಲ್ತಿದ್ದೀವಿ ಅದು ಸರಿ ಇತ್ತು, ಅಥವಾ ನಾವು ನೋಡ್ತಾ ಇದ್ವಿ ಅದು ಸರಿ ಇದೆ, ನಾವು ಏನು ಮಾಡೋದು, ಈ ಒಂದು ಕನ್ಫ್ಯೂಷನ್ ಇದೆ. ಅಲ್ಲಿ ಅವರಿಗೆ ಸ್ವಲ್ಪ ನಮ್ಮ ಪ್ರಕಾರ ಗೈಡೆನ್ಸ್ ಬೇಕಾಗತ್ತೆ. ಅಲ್ಲಿ ಮೇ ಬಿ ಫೀಲ್ಡ್ನಲ್ಲಿ ಕೂಡ ಆಫೀಸರ್ಸ್ ಗೈಡೆನ್ಸ್ ಅವ್ರಿಗೆ ಮಾಡ್ತಾರೆ, ಆದರೆ ನಾವು ಕೂಡ ಸ್ವಲ್ಪ ಮಾನಿಟರ್ ಮಾಡ್ಕೊಂಡು, ಯಾಕೆಂದ್ರೆ ನಮಗೆ ಅವ್ರಿಗೆ ಪ್ರತಿಯೊಬ್ಬರ ಬಗ್ಗೆ ಒಂದು ಮಾಹಿತಿ ಇರುತ್ತೆ, ಏನು ಯಾರು ಹೇಗೆ ಹೆಂಗೆ ಅದು ಇಲ್ಲ. ಸೊ ನಮ್ಗೆ ಅನಿಸ್ತಕ್ಕೆ ಆ ಮಾನಿಟ್ರಿಂಗ್ ನಾವು ಮಾಡಿದರೆ, ಅವ್ರಿಗೆ ಏನು ಒಳ್ಳೆ ಕೆಲಸ ಮಾಡಿದರೆ ಅವ್ರದ್ದು ಮೇಲಾಧಿಕಾರಿ ಗಮನಕ್ಕೆ ತರಬೇಕು. ಅವ್ರದ್ದು ಲೋಪದೋಷಗಳು ಕಂಡು ಬಂದರೆ ನಾವು ಮತ್ತೆ ಅದು ಕೂಡ ಅವ್ರದ್ದು ಮೇಲಾಧಿಕಾರಿಗೆ ಹೇಳಬೇಕು. ಮತ್ತು ಆ್ಯನ್ಯುವಲಿ ಒಂದು ಸರ್ತಿ ನಾವು ಅಸೆಸ್ಮೆಂಟ್ ಮಾಡಬೇಕು. ಇದೆಲ್ಲ ನಾವು ಸಿಸ್ಟಮ್ ನಾವೀಗ ಮಾಡಿದ್ದೀವಿ. ಸೊ ನಾವು ನೋಡೋಣ, ಅದು ಫಲ ಏನಿದಕ್ಕೆ ಇಂಪ್ಲಿಮೆಂಟೇಷನ್ ಮೇಲೆ ಇದೆ. ನಾವು ಮಾತ್ರ ಪ್ಲಾನಿಂಗ್ ಮಾಡಿದರೆ ಇದು ಆಗೋದಿಲ್ಲ. ಇಂಪ್ಲಿಮೆಂಟೇಷನ್ ಯಾವ ರೀತಿಯಲ್ಲಿ ಆಗತ್ತೆ ಅದರ ಮೇಲೆ ಇದೆ. ಆದರೆ ನಾವು ಒಂದು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ ನಿಜವಾಗಿ ಯಾವ ಕಾನ್ಸ್ಟೇಬಲ್ಸ್ ಆಗಲಿ, PSI ಆಗಲಿ, DSP ಆಗಲಿ ನಮ್ಮ ಕಾಲಕ್ಕೆ ಇಲ್ಲಿ ಟ್ರೈನಿಂಗ್ ತೊಗೊಂಡಿದ್ದಾರೆ, ಅವರು ಮುಂದೆ ಕೂಡ ಒಂದು ಒಳ್ಳೆ ಪೊಲೀಸ್ ಆಫೀಸರ್ ಹಾಗೆ, ಒಂದು ಪೊಲೀಸ್ ಸಿಬ್ಬಂದಿ ಹಾಗೆ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಬೇಕು. ಆ ದೃಷ್ಟಿ ನಾವು ಇಟ್ಕೊಂಡು ನಾವು ಇದು ಮಾಡ್ತೀವಿ. ಪೊಲೀಸ್ ಇಲಾಖೆಗೆ ಕೆಲಸಕ್ಕೆ ಸೇರಬೇಕು ಅಂತಂದರೆ ದೈಹಿಕ ಸ್ವಾಸ್ಥ್ಯ ಮತ್ತು ಮಾನಸಿಕ ಸ್ವಾಸ್ಥ್ಯ ಎರಡೂ ತುಂಬ ಇಂಪಾರ್ಟೆಂಟ್ ಸರ್. ದೈಹಿಕ ಸ್ವಾಸ್ಥ್ಯದ ಬಗ್ಗೆ ನೀವು ತರಬೇತಿ ಇಡೋದಲ್ಲದೆ ನೀವು ಕೂಡ ನಿಮ್ಮ ದೈಹಿಕ ಸ್ವಾಸ್ಥ್ಯವನ್ನು ಅಟ್ರಾಕ್ಟಿವ್ ಪರ್ಸನಾಲಿಟಿ ಇಟ್ಕೊಂಡು ಎಲ್ರಿಗೂ ಮಾದರಿ ಆಗಿದ್ದೀರಿ ಸರ್. ಅದರ ಬಗ್ಗೆ ಒಂದಿಷ್ಟು ಕಿವಿ ಮಾತುಗಳು ನಮ್ಮ ಪ್ರಶಿಷ್ಟಾರ್ಥಿಗಳಿಗೆ. ನೋಡಿ, ದೈಹಿಕ ಮತ್ತು ಮೆಂಟಲ್ ಎರಡೂ ಬಹಳ ಇಂಪಾರ್ಟೆಂಟ್ ಇದೆ. ಮತ್ತು ನಾವು ಮತ್ತೆ ಅದು ಈ ಎಗ್ ಮತ್ತು ಚಿಕನ್ ಸಿಂಡ್ರೋಮ್ ಹಾಗೆ ಮೆಂಟಲಿ ಜಾಸ್ತಿ ಇಂಪಾರ್ಟೆಂಟ್ ಅಥವಾ ಫಿಸಿಕಲ್ ಜಾಸ್ತಿ ಇಂಪಾರ್ಟೆಂಟ್. ಕೆಲವು ಜನ ಹೇಳ್ಬೋದು ಇಲ್ಲ ಫಿಸಿಕಲಿ ಸ್ಟ್ರಾಂಗ್ ಇದ್ದರೆ ಮೆಂಟಲಿ ಸ್ಟ್ರಾಂಗ್ ಆಗಿಬಿಡ್ತಾರೆ, ಕೆಲವು ಜನ ಇಲ್ಲ ಮೆಂಟಲಿ ಸರಿ ಇದ್ದರೆ ಮತ್ತೆ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಆಗೋದು. ಆ ಎಲ್ಲ ಕನ್ಫ್ಯೂಷನ್ ನಾವು ಬಿಟ್ಟರೆ, ಆದರೆ ನಮ್ಮ ಪ್ರಕಾರ ಮಾನಸಿಕ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯ ಎರಡೂ ಬಹಳ ಇಂಪಾರ್ಟೆಂಟ್ ಇದೆ. ಮತ್ತು ಪ್ರತಿಯೊಬ್ಬರ ಸಲುವಾಗಿ ಇದೆ, ಈ ಪೊಲೀಸ್ ಆಫೀಸರ್ ಸಲುವಾಗಿ ಮಾತ್ರ ಇಲ್ಲ, ಈ ಎಲ್ಲ ಸಾರ್ವಜನಿಕ ಸಲುವಾಗಿ ಇದೆ. ನಾನು ಕೆಲವು ಜನಕ್ಕೆ ಹೇಳ್ತಾ ಇದ್ದೀನಿ, ಇದು ಮಿನಿಸ್ಟ್ರಿ ಆಫ್ ಒಂದು ಈ ಫಿಟ್ನೆಸ್ ನಂದು ಆಗಬೇಕು ನ್ಯಾಷನಲ್ ಲೆವೆಲ್ ಮೇಲೆ. ಈ ಮೆಂಟಲ್ ಇದು ಆಯುಷ್ ಯಾವ ರೀತಿ ಇದೆನಾ, ಈ ಮೆಂಟಲ್ ಮತ್ತು ಫಿಸಿಕಲ್ ಫಿಟ್ನೆಸ್ ಸಲುವಾಗಿ ಒಂದು ಮಿನಿಸ್ಟ್ರಿನ ಆಗಬೇಕು. ಈ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ಗ್ರಾಮ ವಾರ್ಡ್ ಮಟ್ಟದಲ್ಲಿ ಈ PDO ಅದು ಕೂಡ ಒಂದು ಕೆಲಸ ಅವ್ರಿಗೆ ಕೊಡಬೇಕು. ನಿಮ್ಮ ಭಾಗದಲ್ಲಿ ಎಷ್ಟು ಜನ ಓವರ್ ವೇಟ್ ಇದ್ದಾರೆ, ನಿಮ್ಮ ಭಾಗದಲ್ಲಿ ಎಷ್ಟು ಜನಕ್ಕೆ ಕಾಯಿಲೆ ಆಗ್ತಾ ಇದೆ, ಎಷ್ಟು ಜನ ನಿಮಗೆ ಹಾಸ್ಪಿಟಲ್ ಹೋಗ್ತಾರೆ, ಎಷ್ಟು ಜನ OPDನಲ್ಲಿ ಹೋಗ್ತಾರೆ, ಅದು ಒಂದು ಅನಾಲಿಸಿಸ್ ಬೇಸಿಸ್ ಮೇಲೆ ನಾವು ಅವ್ರಿಗೆ ಸಜೆಸ್ಟ್ ಮಾಡಬೇಕು. ಇಲ್ಲ ನಿಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಏನಿರಬೇಕು, ನಿಮ್ಮದು ಡಯಟ್ ಏನಿರಬೇಕು. ಸೊ ಇದು ಒಂದು ಕಂಟ್ರಿ ವೈಡ್ ನಮ್ಮ ಪ್ರಕಾರ ಕೂಡ ನಾವು ಇದು ಮಾಡ್ಬೋದು. ಇದು ಮಾತ್ರ ಟ್ರೈನಿಂಗ್ ಆದರೆ ದೊಡ್ಡ ಕಷ್ಟದ ವಿಷಯ, ಇದು ಈಜಿ ಇಲ್ಲ. ಆ್ಯಸ್ ಎ ಕಾನ್ಸೆಪ್ಟ್ ನಾನು ಹೇಳ್ತಾ ಇದ್ದೀನಿ. ಸೊ ಅದೇ ರೀತಿ ನಾವು ಯಾವ ಕಡೆ ನಾವು ಹೋದರೆ, ನಾವು KSRPಗೆ ಹೋಗಿದ್ದೀವಿ, ನಾವು ರೇಂಜ್ಗೆ ಹೋಗಿದ್ದೀವಿ, ನಾವು ಬೇರೆ ಸಂಸ್ಥೆಗೆ ಹೋಗಿದ್ದೀವಿ. ಸೊ ನಾವು ಟ್ರೈನಿಂಗ್ ಕೂಡ ಬಂದಾಗ ಫಸ್ಟ್ ನಾವು ಆ್ಯಸ್ ಟ್ರೈನರ್ಸ್, ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಆಫೀಸರ್ಸ್, ನಾವು ಮಾದರಿಯಾಗಿ ನಮ್ಮ ಟ್ರೈನೀಸ್ಗೆ ಇರಬೇಕು ಎಲ್ಲ ರೀತಿಯಲ್ಲಿ. ಕರೆಕ್ಟ್ ಸರ್. ಅದು ಫಿಸಿಕಲ್ ಫಿಟ್ನೆಸ್ ಆಗಲಿ, ಮೆಂಟಲ್ ಇದು ಸ್ಟೆಬಿಲಿಟಿ ಅಥವಾ ನೆಮ್ಮದಿ ನಾವು ಹೇಳ್ಬೋದು ಅದು ಆಗಲಿ, ಅಥವಾ ನಮ್ಮದು ನಡತೆ ಆಗಲಿ, ಇದು ನಾವು ಅವ್ರ ಮುಂದೆ ಮಾದರಿಯಾಗಿ ನಾವು ಇರಬೇಕು. ನಾವೇ ಈ ನಮಗೆ ಕಾಯಿಲೆ ಇರ್ತದೆ, ನಮಗೆ ಕ್ಯಾನ್ಸರ್ ಇದ್ದೆ, ಮತ್ತು ಇಟ್ ಡಸ್ ನಾಟ್ ಸೆಂಡ್ ಎ ರೈಟ್ ಸಿಗ್ನಲ್. ಅವ್ರು ತಿಳ್ಕೊಳ್ತಾರೆ ಏನು ಇದು ನಮಗೆ ಏನು ಟ್ರೈನಿಂಗ್ ಕೊಡ್ತಾರೆ, ಇವರಿಗೇನ ಸರಿಯಾಗಿ ಇದು ಕೆಲಸ ಮಾಡೋಕ್ಕೆ ಆಗಲ್ಲ, ನಮಗೆ ಸುಮ್ಮನೆ ಹೇಳ್ತಾರೆ ಇದು ಮಾಡಿ ಅದು ಮಾಡಿ. ಸೊ ನಾವು ಹೇಳೋದಕ್ಕೆ ಲೀಡ್ ಬೈ ಎಕ್ಸಾಂಪಲ್. ನಾವು ಟ್ರೈನೀಸ್ ಕೂಡ ಮಾದರಿಯಾಗಿ ನಾವು ಹೇಳೋದು ಅವಶ್ಯಕತೆ ಇರಬಾರ್ದಕ್ಕಿಲ್ಲ. ನೋಡ್ರಿ ನೀವು ಫಿಟ್ ಆಗಬೇಕು, ನಾವು ಈ 120 kg ನಮ್ಮದೇ ವೇಟ್ ನಾನು ಎಲ್ಲರಿಗೆ ಹೇಳೋದಕ್ಕೆ ನೋಡ್ರಿ ನೀವೆಲ್ಲರೂ ಸ್ವಲ್ಪ ಫಿಟ್ ಆಗಬೇಕು, ಇದೇನಿದೆ. ಅವ್ರು ಹೇಳ್ತಾರೆ ನಾವು ಸುಮ್ಮನೆ ಮನುಷ್ಯ ತಾನೇ, ಅವರು ನೋಡಲ್ಲ ಅವ್ರದ್ದು ಏನು ಪರಿಸ್ಥಿತಿ ಇದೆ, ಅವ್ರು ನಮಗೆ ಹೇಳ್ತಾ ಇದ್ದಾರೆ ಫಿಟ್ ಆಗಲಿಕ್ಕೆ. ಆದರೆ ಈಗ ಯಾರೊಬ್ಬರು ಆಫೀಸರ್ ಫಿಟ್ ಆಗಿರ್ತಾರೆ, ಅವರು ಹೇಳಿದ್ರೆ ಮತ್ತೆ ಅವರು ಯೋಚನೆ ಮಾಡ್ತಾರೆ, ಇವರೇ ತಾನೇ ಫಿಟ್ ಆಗಿಬಿಟ್ಟಿದ್ರೆ ಈಗ ನಮಗೆ ಇವರು ಬಿಡಲ್ಲ. ಆ ಒಂದು ಮೆಸೇಜ್ ಅವ್ರಿಗೆ ಹೋಗುತ್ತೆ. ಅವ್ರಿಗೆ ಈಗ ನಾವು ಈ ಗ್ರೌಂಡ್ ಮೇಲೆ ಕನ್ಸೆಷನ್ ತೊಗೊಳಕ್ಕೆ ಆಗೋದಕ್ಕೆ ಅವರೇ ಸರಿ ಇಲ್ಲ ಅವ್ರಿಗೆ ಇದು ಇದೆ, ಸೊ ಅವರೇ ಫಿಟ್ ಇದ್ದಾರೆ ಮತ್ತು ನಮಗೆ ಅವರು ಬಿಡೋದಿಲ್ಲ, ಅದು ಒಂದು ಮೆಸೇಜ್ ಹೋಗುತ್ತೆ. ಮತ್ತು ಅವರಿಗೆ ಇದು ಕಾಣಿಸೋದಕ್ಕೆ ಆಯಿತು, ಅವರು ನಮ್ಮ ಸೀನಿಯರ್ ಆಫೀಸರ್ ಇದ್ದಾರೆ, ಅವರು ಇಷ್ಟು ಆ್ಯಕ್ಟಿವ್ ಇದ್ದಾರೆ, ಅವರು ಇದು ಇದ್ದಾರೆ, ನಾವು ಯಾಕೆ ಇರಬಾರ್ದು. ಸೊ ಕೆಲವು ಜನ ಅದು ಆ ಲೈನ್ ಮೇಲೆ ಕೂಡ ಯೋಚನೆ ಮಾಡ್ತಾರೆ. ಮತ್ತು ನಾವು ಫಿಟ್ ಇದ್ದರೆ ಮಾತ್ರ ನಾವು ನಮ್ಮ ವೃತ್ತಿಪರ ಜೀವನದಲ್ಲಿ ಅಥವಾ ಕೌಟುಂಬಿಕ ಜೀವನಕ್ಕೆ ಸರಿಯಾದ ರೀತಿ ನಿರ್ವಹಣೆ ಮಾಡೋಕ್ಕಾಗತ್ತೆ. ನಮಗೆ ಈಗ ಕಾಯಿಲೆ ಇದ್ದರೆ ನಾನು ಏನು ಕೆಲಸ ಮಾಡೋಕ್ಕೆ ಆಗತ್ತೆ. ಈಗ ತಲೆನೋವು ಇದ್ದರೆ ನಾನು ಹೋಗಿ ಮತ್ತೆ ಎಂಟಿ ಚೇಂಬರ್ಲಿ ಮಲ್ಕೊಳ್ತೀನಿ. ಸ್ವಲ್ಪ ನೆಗಡಿ ಕೂಡ ಬಂದುಬಿಟ್ರೆ ನಾವು ಅದು ಕೆಲಸ ಸರಿಯಾಗಿ ಮಾಡೋಕ್ಕೆ ಬರಲ್ಲ, ನಾವು ಹೋಗಿ ಮಲ್ಕೊಳ್ಬೇಕಾದ್ರೆ ರೆಸ್ಟ್ ತೊಗೊಳ್ಬೇಕಾಗತ್ತೆ. ಮತ್ತು ಇದು ಹ್ಯಾಂಪರ್ ಆಗುತ್ತೆ, ಪ್ರೊಫೆಷ್ನಲ್ ವರ್ಕ್ ಹ್ಯಾಂಪರ್ ಆಗುತ್ತೆ. ಮನೇಲಿ ಕೂಡ ನೀವು ಅಲ್ಲಿ ಹೋದರೆ ನೀವು ಇದು ಮಾಡೋಕ್ಕೆ ನಾವು ಫಿಟ್ ಅದು ಮೆಂಟಲಿ ಮತ್ತು ಫಿಸಿಕಲ್ ಫಿಟ್ನೆಸ್ಸಿಂದ ಇದಕ್ಕೆ ನಾವು ಫಸ್ಟ್
ನಮಗೆ ಸಮಸ್ಯೆ ಬರಲ್ಲ ಮೀನ್ಸ್ಗೆ ಈಗ ತಲೆನೋವು ಇದ್ದರೆ ಎಷ್ಟೋ ನಮ್ಮ ಮೆಸೇಜ್ಗೆ ನಮ್ಮ ಮೇಲೆ ಪ್ರೀತಿ ಇರಲಿ, ಅದು ತಲೆನೋವು ಹಂಚ್ಕೊಳ್ಳೋಕ್ಕೆ ಆಗಲ್ಲ ಅವ್ರಿಗೆ ನಮಗೆ ಏನಾದರೂ ಮಂಡಿ ನೋವು ನಮಗೆ ಆಗಿದ್ರೆ ಅವ್ರಿಗೆ ಇಲ್ಲ ಭಾಳ ಇದ್ರೆ ಅವ್ರು ಸ್ವಲ್ಪ ಇದು ಮಸಾಜ್ ಮಾಡ್ಬೋದು ನಮ್ಗೆ ಅಷ್ಟೇ. ನೋವು ಹಂಚ್ಕೊಳ್ಳೋಕ್ಕೆ ಆಗಲ್ಲ, ನೋವು ನಾವೇ ಸಹಿಸ್ಕೊಳ್ಬೇಕಾಗತ್ತೆ. ಯಾರಿಗೆ ಆ ಕಾಯಿಲೆ ಇದೆ, ಯಾರಿಗೆ ನೋವು ಇದೆ ಅವರೇ ಸಹಿಸ್ಕೊಳ್ಬೇಕಾಗಿದೆ. ಮೇ ಬಿ ಅದು ಪ್ಯಾಲೇಟಿವ್ ಮೇಜರ್ಸ್ ತೊಗೊಳ್ಬೋದು, ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಈ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಇದು ಬಾಮ್ ಹಚ್ಚೋದು, ಸ್ವಲ್ಪ ಆಯುರ್ವೇದ ತೋರಿಸೋದು, ಸ್ವಲ್ಪ ಗುಳಿಗೆ ಇದೆಲ್ಲ ಮಾಡ್ಬೋದು, ಆದರೆ ನೋವು ಇದು ಮಾಡೋಕ್ಕೆ ಆಗಲ್ಲ. ಸೊ ಫಸ್ಟ್ ಅದು ಲಾಭ ನಮಗೇನು ಡೈರೆಕ್ಟ್ಲಿ ಬರೋದು. ಸೆಕೆಂಡ್ ಏನಿದೆ ಮತ್ತು ನಮ್ಮ ಫ್ಯಾಮ್ಲಿಗೆ ನಮ್ಮ ಹೆಲ್ತ್ ಚೆನ್ನಾಗಿದ್ದರೆ ಮತ್ತು ನಾವು ಕುಟುಂಬದವರಿಗೆ ನಮ್ಮ ಮಕ್ಕಳಿಗೆ ಅವ್ರು ಸರಿಯಾದ ರೀತಿ ನಾವು ನೋಡ್ಕೊಳ್ಬೋದು. ಅವ್ರ ವಿದ್ಯಾಭ್ಯಾಸ, ನಾವೇ ಒಂದು ಬೆಡ್ ರಿಡನ್ ಇದ್ದರೆ ಮತ್ತು ಬರೀ ನಮ್ಮ ಮಕ್ಕಳು ಅದು ಗ್ಲಾಸ್ ಇದು ಗುಲ್ಗಿ ತೊಗೊಂಡು ಬರೋದು, ಅವ್ರು ನಮಗೆ ನೀರು ಕೊಡೋದು, ಅವ್ರಿಗೆ ಇದು ಔಷಧಿ ಕೊಡೋದು, ಇಷ್ಟೇ ಕೆಲಸ ಅವ್ರಿಗೆ ಆಗಿಬರುತ್ತೆ. ಮಿಸ್ಸೇಜು ಕೆಲಸ ಹಾಕಿ ಅವ್ರಿಗೆ ಬರೀ ದವಾಖಾನೆ ಕರ್ಕೊಂಡು ಹೋಗೋದು, ಇದು ಸಮಸ್ಯೆ ಬರುತ್ತೆ. ಥರ್ಡ್ ಮತ್ತೆ ಬರುತ್ತೆ ನಮ್ಮದು ವೃತ್ತಿಗೆ. ಈ ನಮಗೆ ಹೆಲ್ತ್ ಸರಿ ಇಲ್ಲ ಮತ್ತು ನಾವು ನಮ್ಮ ಕೆಲಸ ಸರಿಯಾಗಿ ಮಾಡಲ್ಲ. ಸೊ ಅದಕ್ಕಾಗಿ ಇದು ಎಲ್ಲ ರೀತಿಯಲ್ಲಿ ನಮ್ಮ ಪ್ರಕಾರ ಪರ್ಸನಲ್ ಹಿತದೃಷ್ಟಿಯಿಂದ ಕೂಡ, ಅವ್ರದ್ದು ಕೌಟುಂಬಿಕ ಹಿತದೃಷ್ಟಿಯಿಂದ ಕೂಡ, ಮತ್ತು ಅವರದ್ದು ಆರ್ಗನೈಸೇಷನಲ್ ಹಿತದೃಷ್ಟಿಯಿಂದ ಕೂಡ ನಮ್ಮ ಪ್ರಕಾರ ಇದು ಒಂದು ನಾವು ಹೇಳ್ಬೋದು ಒಂದು ಪ್ರಾಕ್ಟಿಕಲ್ ಇದು ಅಪ್ರೋಚ್ ಇದೆ. ಇದು ಮಾತ್ರ ನಾವು ಇದರ ಸಲುವಾಗಿಲ್ಲ, ಇದು ಮಾಡಿದರೆ ಎಲ್ಲ ರೀತಿಯಿಂದ ಎಲ್ಲರಿಗೆ ಅನುಕೂಲ ಆಗುತ್ತೆ. ಇಟ್ ವಿನ್ ವಿನ್ ಸಿಚುವೇಶನ್. ಇದು ವಿನ್ ಮಾತ್ರ ಇಲ್ಲ, ವಿನ್ ಇದೆ. ಪರ್ಸನಲ್ ಕೂಡ, ಡಿಪಾರ್ಟ್ಮೆಂಟ್ ಕೂಡ ವಿನ್ ಇದೆ, ಕುಟುಂಬದವ್ರಿಗೆ ಕೂಡ ವಿನ್ ಇದೆ, ಪರ್ಸನಲಿ ಕೂಡ ವಿನ್ ಇದೆ. ಸೊ ಆ ಒಂದು ಸಿಚುವೇಶನ್ ಇದೆ. ಅದಕ್ಕಾಗಿ ನಾವು ಮಾಡಬೇಕು. ಮತ್ತು ಇಟ್ ಡಸ್ ನಾಟ್ ಟೇಕ್ ಮಚ್. ಜನ ಹೇಳ್ತಾರೆ ನೀವು ಓಡೋಕ್ಕೆ ಏನು ಬೇಕು, ಒಂದು ಪೇರ್ ಆಫ್ ಶೂ ಅಷ್ಟೇ ಬೇಕು. ಒಂದು ಪೇರ್ ಆಫ್ ಶೂ ಇದ್ದರೆ ನೀವು 10 ಕಿಲೋಮೀಟರ್ ಓಡ್ಬೋದು, 15 ಕಿಲೋಮೀಟರ್ ಓಡ್ಬೋದು, 20 ಕಿಲೋಮೀಟರ್ ಓಡ್ಬೋದು, 5 ಕಿಲೋಮೀಟರ್ ಓಡ್ಬೋದು. ಇದು ನಿಮಗೆ ಬೇರೆ ಏನು ಬೇಕಾಗಿಲ್ಲ. ನಿಮಗೆ ಸಾವಿರಾರದ್ದು ಈ ಬ್ಯಾಟ್ ಬೇಕು, ಬಾಲ್ ಬೇಕು, ಎಲ್ಲ ಇದು ಬೇಕಾಗಿಲ್ಲ. ಜಸ್ಟ್ ಒಂದು ಪೇರ್ ಆಫ್ ಶೂ ಇದ್ದರೆ ನೀವು ವಾಕಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಬ್ರಿಸ್ಕ್ ವಾಕ್ ಮಾಡ್ಬೋದು, ಬಹಳಷ್ಟು ಮಾಡ್ಬೋದು. ಅದು ಬಿಟ್ಟುಬಿಡಿ, ಕೆಲವು ಯೋಗ ಮಾಡೋದು ಇದ್ದರೆ ಯೋಗ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಅದು ಕೂಡ ಒಂದಿದೆ. ಒಂದು ಹೋಲಿಸ್ಟಿಕ್ ಅದು ಇದೆ. ಈಗ ಜನ ಜಿಮ್ ಹೋಗ್ತಾರೆ, ಜಿಮ್ ಹೋಗಬೇಕು, ನಾನು ಹೇಳ್ತಾ ಇಲ್ಲ ಜಿಮ್ ಹೋಗಬಾರ್ದು. ಬಟ್ ಜಿಮ್ ಹೋಲಿಸ್ಟಿಕ್ ಎಕ್ಸಸೈಸ್ ಇಲ್ಲ. ಜಿಮ್ಮಿಂದ ಏನಿದೆ, ಒಂದು ಫ್ಲೆಕ್ಸಿಬಿಲಿಟಿ ಬರಲ್ಲ, ಮತ್ತು ಮೆಂಟಲ್ ಆಸ್ಪೆಕ್ಟ್ಗೆ ಕನೆಕ್ಟ್ ಇಲ್ಲ. ಆ್ಯಕ್ಚುಲಿ ನೆಗೆಟಿವಿಟಿನೂ ಬರುತ್ತೆ ಮೆಂಟಲ್ನಲ್ಲಿ. ಯಾರಿಗೆ ಮಸಲ್ಸ್ ಬರುತ್ತೆ ಅವ್ರಿಗೆ ಇದ್ದಾಗ, ಯಾರಿಗೆ ಸುಮ್ಮನೆ ಅವ್ರಿಗೆ ಈ ಎನರ್ಜಿ ಹೊರಗಡೆ ಬರ್ತದೆ, ಯಾರಿಗೆ ನಾವು ನೋಡಿದರೆ ಭಾಳಷ್ಟು PSI ಹೊಡೆದೇ ಬಿಡ್ತಾರೆ, ಅವ್ರಿಗೆ ಪಂಚ್ ಮಾಡಿಬಿಡ್ತಾರೆ, ಗುದ್ಬಿಡ್ತಾರೆ ಅವರು. ಈ ರೀತಿ ಅವ್ರಿಗೆ ನೆಗೆಟಿವ್ ಇದು ಬರುತ್ತೆ ಕ್ವಾಲಿಟೀಸ್. ಸೊ ಯಾರು ಜಿಮ್ ಹೋಗ್ತಾರೆ ಅವರು ಕೂಡ ಯೋಗ ಮೆಡಿಟೇಷನ್ ಮಾಡಬೇಕು. ಅದು ಇದ್ದರೆ ಮತ್ತು ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಕೂಡ ಇರ್ತದೆ, ಮತ್ತು ಮೆಂಟಲ್ ಕಂಟ್ರೋಲ್ ಕೂಡ ಅವರಿಗೆ ಬರುತ್ತೆ. ಯೋಗ ಮತ್ತು ಧ್ಯಾನ ತುಂಬ ಇಂಪಾರ್ಟೆಂಟ್ ಅಲ್ಲ ಸರ್. ಇನ್ನು ಪೊಲೀಸ್ ಇಲಾಖೆಯ ಸಮಯದ ಬಗ್ಗೆ ಹೇಳೋದಾದರೆ ಸರ್, ಮನೆಯಿಂದ ಹೊರಡೋದಷ್ಟೇ ನಿಶ್ಚಿತವಾಗಿರುತ್ತೆ ಸರ್. ಮನೆಗೆ ಎಷ್ಟೊತ್ತು ಹೋಗ್ತೀವಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಇನ್ನು ಮಹಿಳೆಯರ ವಿಚಾರವನ್ನೇ ತಗೊಳ್ತು ಅಂತಂದರೆ ಅವರ ವೈಯಕ್ತಿಕ ಜೀವನದ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಸರ್. ಗಂಡ ಹೆಂಡತಿ ನಡುವೆ ವಿರಸ ಆಗ್ಬೋದು, ಅತ್ತೆ ಸೊಸೆ ಮಧ್ಯೆ ಜಗಳ ಆಗ್ಬೋದು, ಮಕ್ಕಳಿಗೂ ತಾಯಿಗೂ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗ್ಬೋದು, ಪುರುಷರಿಗೂ ಅದೇ ಥರದ ಅನುಭವಗಳಾಗಿರುತ್ತೆ ಸರ್. ಇದಕ್ಕೋಸ್ಕರ ನೀವು ಇದನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೌನ್ಸಿಲಿಂಗ್ ಮಾಡಬೇಕು ಅಂತ ಒಂದು ಹೊಸ ನಿಯಮ ತಂದು ಅದರಲ್ಲಿ ತುಂಬ ಸಕ್ಸಸ್ ಆಗಿದೆ ರೀ ಸರ್. ತಂದು ಈ ಥರದ ಕಾರ್ಯವೈಖರಿ ನಮ್ಮ ಇಲಾಖೆದಾಗಿರುತ್ತೆ, ನಿಮ್ಮ ಮಕ್ಕಳು, ನಿಮ್ಮ ಮಗ, ಸೊಸೆ ಎಲ್ಲರೂ ಸೇಫ್ ಆಗಿರ್ತಾರೆ ಅಂತ ನೀವು ಅವರಿಗೆ ತಿಳುವಳಿಕೆ ಕೊಡ್ತಾ ಇದ್ದೀರಿ ಸರ್. ಇದು ಪೊಲೀಸ್ ಇಲಾಖೆದು ವಿಶೇಷವಾಗಿ ಮಹಿಳೆಯರು ಇದು ಏನು ಪರಿಸ್ಥಿತಿ ಇದೆ ಅದು ಬಹಳ ಕಾಂಪ್ಲಿಕೇಟೆಡ್ ಆಗಿದೆ. ಕಾಂಪ್ಲಿಕೇಟೆಡ್ದು ಅರ್ಥ ನಮ್ಮ ಪ್ರಕಾರ ಅವರು ಮನೆ ಇಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ, ಮತ್ತು ಅದು ಬಾಸ್ ಇಲ್ಲಿ ಸ್ವಲ್ಪ ಅವ್ರ ಮೇಲೆ ಕೋಪ ಮಾಡ್ತಾರೆ. ನೀವು ಅಲ್ಲಿ ಮನೆಯಲ್ಲಿ ಸ್ವಲ್ಪ ಅವರು ನಿಷ್ಕಾಳಜಿತನ ತೋರಿಸಿದರೆ, ಅಥವಾ ಅಲ್ಲಿ ನಿರಕ್ಷರ ತೋರಿಸಿದರೆ, ಅಥವಾ ಲೇಟಾಗಿ ಹೋದರೆ, ಮತ್ತು ಮನೆಯಲ್ಲಿ ಎಲ್ಲ ಅವ್ರಿಗೆ ಅತ್ತೆ, ಅವ್ರದ್ದು ನಾದಿನಿ, ಅವ್ರದ್ದು ಯಜಮಾನ್, ಎಲ್ಲರೂ ಅವ್ರ ಮೇಲೆ ಕೋಪ, ಅವರು ಕೆಂಡ ಮಂಡ ಅವರು ಬಾಗ್ತಾರೆ. ನೀವು ಏನು ಒಳ್ಳೆ ಆಯಿತು, ಎಲ್ಲಿ ಓಡಾಡ್ತಾ ಇರ್ತೀರಿ, ಏನಿದೆ. ಸೊ ಅವ್ರು ಏನು ಮಾಡ್ತಾರೆ, ಕಾಂಪ್ರಮೈಸ್ ಬೇಸಿಸ್ ಮೇಲೆ 10 to 6 ಕೆಲಸ ಮಾಡೋದು ಅಷ್ಟೇ ಅವ್ರು ಇಂಟ್ರೆಸ್ಟ್ ತೋರ್ತಾರೆ. ಅವರು ಏನು ಒಂದು ಸೆಂಟ್ರಿ ಡ್ಯೂಟಿ, ಒಂದು ಕಂಪ್ಯೂಟರ್ ಆಪ್ರೇಟರ್ ಡ್ಯೂಟಿ, ವೈರ್ಲೆಸ್ ಆಪ್ರೇಟರ್ ಡ್ಯೂಟಿ, ಬೇರೆ ಡ್ಯೂಟಿ ಅವ್ರು ಮಾಡೋಕ್ಕೆ ಇಷ್ಟನೇ ಪಡಲ್ಲ. ಸೊ ನಾವು ಈಗ ಇದು ಟ್ರೈನಿಂಗ್ ಟೈಮಿಂದ ನಾವು ಹೇಳ್ತಾ ಇದ್ದಕ್ಕೆ ಇಲ್ಲ, ಒಳ್ಳೆ ರೀತಿಯಿಂದ ಅವರಿಗೆ ಟ್ರೈನಿಂಗ್ ಕೊಡಿ. ನಾವು ಅವ್ರಿಗೆ ಅವ್ರದ್ದು ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅವ್ರಿಗೆ ನಾವು ಈಗಲೇ ಹೇಳಬೇಕು, ನೋಡಿ ಮುಂದೆ ಇವರು ಕೆಲಸ ಮಾಡುವಾಗ ಅವ್ರಿಗೆ ಬಹಳಷ್ಟು ಸಮಸ್ಯೆಗಳು ಆಗ್ಬೋದು. ಅವರು ಏನಿದೆ ಅವರು ಯಾವ ಕ್ರೈಮ್ ಸೀನ್ಗೆ ಹೋಗ್ತಾರೆ, ಅವ್ರು ಲೇಟ್ ಮಾಡಿಕೊಂಡು ಬರ್ತಾರೆ, ನಿಮಗೆ ಆಸಕ್ತಿ ಇಲ್ಲ, ಮತ್ತು ನೀವೇ ಈಗಲೇ ಅವ್ರು ಕರ್ಕೊಂಡು ಹೋಗಿ. ನೀವು ನಂತರ ಇದು ಗಲಾಟೆ ಅವ್ರ ಜೊತೆಗೆ ಮಾಡೋದು ಬೇಡ. ನಿಮಗೆ ಅದು ಸ್ವಲ್ಪ ಆ ಅಂಡರ್ಸ್ಟ್ಯಾಂಡಿಂಗ್ ನೀವು ಇಟ್ಕೊಳ್ಳಿ ನಿಮ್ಮ ಸೊಸೆ ಬಗ್ಗೆ. ಇದು ನಾವು ಹೇಳ್ತಾ ಇದ್ವಿ. ಮತ್ತು ನಾನು ಬಹಳ ಕಡೆ ಸಜೆಸ್ಟ್ ಮಾಡಿದ್ವಿ ಫೀಲ್ಡ್ ಆಫೀಸರ್ಸ್ಗೆ,
ಇದು ಒನ್ಸಿನ ಇದು ಲೈಫ್ ಟೈಮ್ ಅಷ್ಟೇ ಇದು ಸಾಲೋದಿಲ್ಲ. ಇದು ಇದಕ್ಕೆ ನನಗೆ ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ 6 ತಿಂಗಳಾಕಿ ಒಮ್ಮೆ ಈ ರೀತಿ ನಮ್ಮ ಪ್ರಕಾರ ಅದು ಕಾರ್ಯಕ್ರಮ ಅಥವಾ ಸಮಾಲೋಚನೆ ಅದು ಮಾಡಿಸ್ಬೇಕಾಗತ್ತೆ. ಅದು ಕಂಟಿನ್ಯೂಟಿ ಇರಬೇಕು. ಇದು ಸುಮ್ಮನೆ ನಾನು ಒಂದ್ಸರ್ತಿ ಮಾಡಿಕೊಂಡು ಅಂತ ಬಿಟ್ಬಿಟ್ಟೆ ಮತ್ತೆ ಅದು ಉಪಯೋಗ ಇದು ಯಾವ ಸಮಸ್ಯೆ ಬಂದಾಗ ಮಾತ್ರ ಸಮಾಲೋಚನೆ ಸಮಸ್ಯೆ ಬಂದಾಗ ಅಥವಾ ನಾವು ಈಗ ಮಾಡಿದ್ವಿ ಅಂತರಾಗೆ ಎಲ್ಲ ಸರಿ ಹೋಗತ್ತೆ ಒಂದ್ಸರ್ತಿ ಹೇಳಿದ್ವಿ, ಅದು ಆಗಲ್ಲ. ನಾವು 6 ತಿಂಗಳ ನಂತರ ಪ್ರತಿ 6 ತಿಂಗಳ ನಂತರ ಸ್ವಲ್ಪ ಕೇಳಬೇಕಾಗುತ್ತೆ, 2 ಸೈಡ್ಗೆ ಕೇಳಬೇಕಾಗತ್ತೆ. ಇವನ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೇಳಬೇಕಾಗತ್ತೆ, ನಿಮ್ಗೇನು ಅಸಮಾಧಾನ ಇದೆ, ಏನು ಕಾರಣ, ಇವ್ರಿಗೆ ಕೇಳಬೇಕಾಗಿದೆ ನಿಮ್ಗೇನು ಸಮಸ್ಯೆ. ಮತ್ತೆ ನಾವು ಒಂದು ಅವರಿಗೆ ಕಾಮನ್ ಪ್ಲಾಟ್ಫಾರ್ಮ್ಗೆ ತಂದು ಒಂದು ಸಮಾಧಾನದ ಸಮಸ್ಯೆ ಹೇಳಿಬಿಟ್ಟು ಅವ್ರಿಗೆ ಮುಂದುವರಿಸ್ಕೊಂಡಿರ್ತೀವಿ ಹೋಗಬೇಕು ಹೇಳಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ನಮ್ಮ ಪ್ರಕಾರ ಇದು ಕೌನ್ಸಿಲಿಂಗ್ ಏನಿದೆ ಮಹಿಳಾ ಸಿಬ್ಬಂದಿ ಸಲುವಾಗಿ ನಾವು ಯಾವಾಗ ಎಂಪವರ್ಮೆಂಟ್ ಅಥವಾ ಇಕ್ವಾಲಿಟಿದು ನಾವು ಮಾತಾಡ್ತೀವಿ, ವೆನ್ ವಿ ಆರ್ ಟಾಕಿಂಗ್, ಇಲ್ಲ ಅವರು ಪುರುಷ ಹಾಗೇನ ಅವರು ಕೂಡ ಕೆಲಸ ಮಾಡಬೇಕು. ಮತ್ತು ನಮ್ಮ ಪ್ರಕಾರ ಒಂದು ಪರಿವೇಶವನ್ನು ಇದು ನಾವು ಕ್ರಿಯೇಟ್ ಮಾಡಬೇಕು, ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ, ಇಕೋಸಿಸ್ಟಮ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ. ತಾವು ಸಂಚಾರ ವಿಭಾಗದಲ್ಲಿ ತಂದಂಥ ಒಂದಿಷ್ಟು ಬದಲಾವಣೆಗಳ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು ಸರ್. ಮೈಸೂರು ಬೆಂಗಳೂರು ಹೈವೇ ನಡುವೆ ಬಹಳಷ್ಟು ಅಪಘಾತಗಳು ಕಡಿಮೆ ಆಗಿದೆ ಅಂದರೆ ತಾವು ತಗೊಂಡಂಥ ನಿರ್ಣಯಗಳು ಸರ್. ದೀಪಗಳನ್ನು ಅಳವಡಿಸಿ ರಾತ್ರಿ ಹೊತ್ತು ಆಕ್ಸಿಡೆಂಟ್ಗಳನ್ನೆಲ್ಲ ಕಡಿಮೆ ಆಗೋದಾಗೆ ಮಾಡಿದ್ದೀರಿ ಸರ್. ಅದ್ರ ಬಗ್ಗೆ ಮಾತುಗಳು ಒಂದಿಷ್ಟು. ನಾವು ITMS ಅಳವಡಿಕೆ ನಾವು ಮಾಡಿದ್ದೀವಿ. ಮತ್ತು ನಮ್ಮ ಅಧಿಕಾರಿಗಳು ಯಾರಿದ್ರು, ಕಾರ್ತಿಕ್ ರೆಡ್ಡಿ ಇದ್ದರು, ಮತ್ತು ಆ ಕಡೆ ಯತೀಶ್ ಇದ್ದರು, ಇದೆಲ್ಲರೂ ಚೆನ್ನಾಗಿ ಅವರು ಕೆಲಸ ಮಾಡಿದರು. ಮತ್ತು ನಾವು ಕೆಲವು ದಿಟ್ಟ ನಿರ್ಧಾರಗಳು ನಾವು ತೊಗೊಂಡಿದ್ದೀವಿ. ಕೆಲವು ನಿರ್ಧಾರಗಳು ಇತ್ತು ಕಿ ಪಬ್ಲಿಕ್ ಕ್ರಿಟಿಸಿಸಮ್ ಅದು ಆಗ್ಬೋದಾಗಿತ್ತು. ಈಗ ಒಂದು ಸಿಸ್ಟಮ್ ನಾವು ಹೇಳ್ಬೋದು ಎಲ್ಲ ಮಾಡಿದ ನಂತರ ಆ ಸಿಸ್ಟಮ್ ಯಾವ ಕಡೆ ಇಲ್ಲ. ನೀವು ವೈಲೇಷನ್ ಮಾಡಿದ ಕೂಡಲೇ ವಿದಿನ್ ಸೆಕೆಂಡ್ಸ್ ವೈಲೇಟರ್ಗೆ ಒಂದು SMS ಮೆಸೇಜ್ ಹೋಗಿ ಬರುತ್ತೆ. ಈಗ ಸಿಟಿ ಅಥವಾ ಬೇರೆ ಕಡೆ ಅವರು ಏನು ಮಾಡ್ತಾರೆ, ಸ್ವಲ್ಪ ಇದು ಸ್ಕ್ರೂಟನೈಸ್ ಮಾಡ್ತಾರೆ, ಅವರು ಸ್ವಲ್ಪ ಟೈಮ್ ತೊಗೊಳ್ತಾರೆ ಕಿ ಇದು ಸರಿ ಇದೆಯಾ ಆಫೆನ್ಸ್, ಇದು ಏನಿದೆ. ನನಗೆ ಇದು ನಾವು ಎಲ್ಲ ಯೋಚನೆ ನಾವು ಮಾಡಿದರೆ ಈ ಸಿಟಿಲಿ ಬೇರೆ ಪರಿಸ್ಥಿತಿ ಇರುತ್ತೆ, ಈ ಹೈವೇ ಮೇಲೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಮೆಸೇಜ್ ಬಂದ ಕೂಡಲೇ ಅವ್ರಿಗೆ ಅನ್ನಿಸ್ದೆ, ಈಗ ಆಲ್ರೆಡಿ ನಾನು ಓವರ್ ಸ್ಪೀಡ್ ಆಗಿಬಿಟ್ಟಿದ್ದೇನೆ, ನಮಗೆ ರೆಕಾರ್ಡ್ ಆಗಿದೆ, ಮುಂದೆ ಅವ್ರು ಮತ್ತೆ ಸ್ಲೋ ಹೋಗ್ಬಿಡ್ತಾರೆ. ಅವರು ಆ ಭಯ ಬೇಕು ಸರ್, ಆ ಭಯ. ಸೊ ಆ ಒಂದು ನಮ್ಮ ಪ್ರಕಾರ ರಿಯಲ್ ಟೈಮ್ನಲ್ಲಿ ಡೆಟರೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ನಾವು ಕೆಲವು ಸ್ಟೆಪ್ಸ್ ನಾವು ತೊಗೊಂಡಿದ್ದೀವಿ. ಈವನ್ ಇದು ಮಾತ್ರ ತಂತ್ರಜ್ಞಾನ ಇಲ್ಲ, ನಾವು ಪೂರಕವಾಗಿ ಏನು ಮಾಡಿದ್ದೀವಿ, ಅವ್ರಿಗೆ ಇದು ಕೂಡ ಮಾಡಿದ್ದೀವಿ, ತಂತ್ರಜ್ಞಾನ ಜೊತೆಗೆ ಫಿಸಿಕಲಿ ಕೂಡ ಬಂದು ಅವ್ರಿಗೆ ಚೆಕ್ ಮಾಡೋದು ನಾವು ಇದು ಮಾಡಿದ್ದೀವಿ. ಈ 1-2 ಸರ್ತಿ ಅಲ್ಲಿ ಬ್ಯಾರಿಕೇಡ್ ಹಾಕ್ಕೊಂಡು ಚೆಕ್ ಮಾಡಿದ್ದಾರೆ. ಯಾಕೆಂದರೆ ಬಹಳ ಜನ ಏನಾಗದ್ದಕ್ಕೆ ಅವ್ರದ್ದು ನಂಬರ್ ಪ್ಲೇಟ್ ಫಾಲ್ಸ್ ಇರಬಹುದು, ಅವ್ರದ್ದು ಬೇರೆ ಸ್ಟೇಟ್ದು ನಂಬರ್ ಪ್ಲೇಟ್ ಇರಬಹುದು, ಅಥವಾ ಅವ್ರದ್ದು ರಿಜಿಸ್ಟ್ರೇಷನ್ ಬೇರೆನವ್ರದ್ದು ಹೆಸರು ಮೇಲೆ ರಿಯಲ್ ಟೈಮ್ಲಿ ಅವ್ರಿಗೆ ಹಿಡ್ಕೊಂಡೋಗಿಲ್ಲ, ನೀವು ದಂಡ ಕಟ್ಟಬೇಕು ಈಗ. ಸೊ ಅದು ಕೂಡ ನಾವು ಒಂದು ಸಪ್ಲಿಮೆಂಟ್ರಿ ಆರ್ ಕಾಂಪ್ಲಿಮೆಂಟ್ರಿ ನಾವು ಇದು ಮಾಡಿದ್ದೀವಿ. ಸೊ ಇದು ನಾವು ಹೇಳ್ಬೋದು ಕಿ ಇಟ್ ವಾಸ್ ಕಾಂಬಿನೇಷನ್ ಆಫ್ ಸೋ ಮೆನಿ ಫ್ಯಾಕ್ಟರ್ಸ್. ಮಾತ್ರ ITMS ಇಂದ ಇದು ಮಾತ್ರ ಆಗಿಲ್ಲ, ಯಾಕೆಂದರೆ ITMS ಬಹಳಷ್ಟು ರೋಡ್ಸ್ ಮೇಲೆ, ಬಹಳಷ್ಟು ಇದು ಮೇಲೆ, ಹೈವೇ ಮೇಲೆ ಇದೆ. ಆದರೆ ಅಲ್ಲಿ ನಾವು ಹೇಳ್ಬೋದು ಕಿ ಬಹಳಷ್ಟು ಮಟ್ಟಿಗೆ ಅದು ಒಂದು ಯಶಸ್ವಿ ಇದು ಆಗಿದೆ. ಮತ್ತು ಪಬ್ಲಿಕ್ ಇದು ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ಅದು ಕೂಡ ನಾವು ಹೇಳ್ಬೋದು. ಒಂದು ಸರ್ತಿ ಪಬ್ಲಿಕ್ ಗೊತ್ತಾಯಿತು ಇಲ್ಲ ಇದು ಕ್ಯಾಮ್ರಾ ಇದೆ, ಇದು ಇದೆ, ಸೊ ಅವರು ಫಾಲೋ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಒಂದೆರಡು ಮಾತುಗಳು ಸರ್. ಅದೇ ನೋಡಿ, ನಾವು ಯಾವಾಗ ಸ್ಟ್ಯಾಂಡರ್ಡೈಸೇಷನ್ ಮಾತಾಡ್ತೀವಿ, ನಾವು ಸಿಲೆಬಸ್ದು ಪರಿಷ್ಕರಣೆ ನಾವು ಮಾತಾಡ್ತೀವಿ, ಇದೆಲ್ಲ ಸರಿ. ಆದರೆ ಇದು ಇಂಪ್ಲಿಮೆಂಟ್ ಮಾಡೋರು ಯಾರು, ಇಂಡೋರ್ ರಿಸೋರ್ಸ್ ಪರ್ಸನ್ ಮತ್ತು ಔಟ್ಡೋರ್ ರಿಸೋರ್ಸ್ ಪರ್ಸನ್ ಅವ್ರ ಸಲುವಾಗಿ ನಾವು ಎಲ್ಲ ಇದು ಮಾಡಿದ ನಂತರ ಅವ್ರಿಗೆ ಇಫ್ ದೇ ಕಂಟಿನ್ಯೂ ವಿತ್ ದ ಸೇಮ್ ಮೈಂಡ್ ಸೆಟ್, ಅದೇ ಮನೋಭಾವನೆ ಇಟ್ಕೊಂಡು ಅವರು ಅಲ್ಲಿ ಕೆಲಸ ಮಾಡಿದರೆ ಮತ್ತೆ ತಿಳ್ಕೊಳ್ತಾರೆ, ಆಯಿತು ಬಿಡಿ, ಅದು ಅವರೆಲ್ಲ ಬರ್ತಾರೆ ಸುಮ್ಮನೆ ಹೇಳಿದರೆ ಮತ್ತೆ ಹೋಗ್ತಾರೆ, ನಾವು ಇಲ್ಲಿ 7 ವರ್ಷದಿಂದ ಇದ್ದೀವಿ, ನಾವು ನಮ್ಮ ಸ್ಟೈಲಿನ ಏನು ಮಾಡ್ಕೊಂಡಿದ್ವಿ ನಾವು ಅದೇ ಪ್ರಕಾರ ಮಾಡ್ಕೊಳ್ಬೇಕು. ಸೊ ಮೆಕ್ಯಾನಿಕಲಿ ಅವರು ಕೆಲಸ ಮಾಡ್ತಾರೆ. ನಾನು ಏನು ನೋಡಿದ್ದೇನೆ, ನಾವು ಇದು ಪೊಲೀಸ್ನಲ್ಲಿ ಅದೇ ಇದೆ ಕಿ ತಲೆ ಯಾರೂ ಉಪಯೋಗಿಸಲ್ಲ, ಅವರು ಉಪಯೋಗಿಸೋದಿಲ್ಲ. ಅವ್ರೇನು ಆಯಿತು ಹೇಳಿ, ಸೀನಿಯರ್ ಆಫೀಸರ್ ಹೇಳಿದ್ದಾರೆ ನಮಗೆ, ಆಯಿತು ಮಾಡಿಬಿಡೋಣ, ಅವರು ಏನಾದರೂ ಏನು ಯೋಚನೆ ಮಾಡ್ಕೊಂಡು ಹೇಳಿದ್ರೆ ಗೊತ್ತಿಲ್ಲ, ಹೇಳಿದರೆ ನಾವು ಮಾಡೋಣ, ಅದು ಸುಮ್ಮನೆ ನಮಗೆ ನಾವು ಯಾಕೆ ಇದರ ಬಗ್ಗೆ ಭಾಳ ತಲೆ ಕೆಡಿಸೋದು. ಆದರೆ ಅವರು ತಾನೇ ಕನ್ವಿನ್ಸ್ ಆಗಲ್ಲ, ಮತ್ತು ಬೇರೆನವ್ರಿಗೆ ಕನ್ವಿನ್ಸಿಂಗ್ ರೀತಿಯಲ್ಲಿ ಕೂಡ ಅವರು ತಿಳುವಳಿಕೆ ಕೊಡಲ್ಲ. ಸೊ ಇದು ಏನಾಗುತ್ತೆ, ಒಂದು ಇದು ಟ್ರೈನಿಂಗ್ ಏನಿದೆ ಅದು ಬಹಳ ಒಂದು ನಾವು ಹೇಳ್ಬೋದು ಈ ಶ್ಯಾಮ್ ಹಾಗೆ ಆಗಿಬರುತ್ತೆ. ಮೀನ್ಸ್ ಒಂದು ಫೋರ್ಸ್, ಇದು ಮೆಕ್ಯಾನಿಕಲ್ ಆಗದ್ದೆ ಅಥವಾ ಈ ಫೋರ್ಸ್ ಟ್ರೈನಿಂಗ್ ಹಾಗೆ ಇದೆ, ಅದು ಕೂಡ ಸರಿ ಇಲ್ಲ. ಅವರು ನಾವು ಕನ್ವಿನ್ಸ್ ಮಾಡಬೇಕು ಅವರಿಗೆ ನೀವು ಯಾಕೆ ಇದು ನೀವು ಪರೇಡ್ ಮಾಡ್ತಾ ಇದ್ರಿ, ದೇ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಪ್ರಿನ್ಸಿಪಲ್ ಬಿಹೈಂಡ್ ಇಟ್.
ನೀವು ಯಾಕೆ ಪಿ ಟಿ ಮಾಡ್ತಾ ಇದ್ರಿ ಅವ್ರಿಗೆ ಅರ್ಥ ಆಗಬೇಕು ಇಲ್ಲ ಇದರ ಸಲುವಾಗಿ ಪಿ ಟಿ ಮಾಡ್ತೀವಿ. ಯೋಗ ಯಾಕೆ ಮಾಡ್ತಾ ಇದ್ವಿ, ಯೋಗ ಯಾಕೆ ಮಾಡ್ತೀವಿ ಅದು ನಾವು ಹೇಳಬೇಕು. ಮೆಡಿಟೇಷನ್ ಯಾಕೆ ಮಾಡಿ ಅವ್ರು ಹೇಳ್ತಾರೆ ಆಯಿತು ಯೋಗ ಮಾಡ್ತೀವಿ, ಮೆಡಿಟೇಷನ್ ಯಾಕೆ ಮಾಡ್ತಾ ಇದ್ರಿ. ನಾವು ಅವ್ರಿಗೆ ನಿರ್ದಿಷ್ಟವಾಗಿ ನೋಡ್ರಿ ಯೋಗ ಏನಿದೆ ಅದು ಶಾರೀರಿಕ ಆರೋಗ್ಯ ಇದರ ಸಲುವಾಗಿ, ಆದರೆ ಮಾನಸಿಕದ ಸಲುವಾಗಿ ನಾವು ಮೆಡಿಟೇಷನ್ ಮಾಡಬೇಕಾಗತ್ತೆ. ಆದರೆ ಅವ್ರಿಗೆ ಅದು ಗೊತ್ತಿರೋಲ್ಲ. ಅವ್ರು ಹೇಳ್ತಾರೆ ಹೇಳಿದ್ದಾರೆ ಯೋಗ ಮೆಡಿಟೇಷನ್ ಎರಡೂ ಮಾಡೋದು ಸರ್ ನೀವು ಮಾಡಬೇಕು, ನಮಗೆ ಗೊತ್ತಿಲ್ಲ ಅದು ಏನಿದೆ ಸ್ವಾಮಿ, ಅದು ಹೇಳಿದರೆ ಇದು DDOD ಇದು ADOD ಹೇಳಿದ್ದಾರೆ, ನೀವೆಲ್ಲ ಇದು ಯೋಗ ನಂತರ ಸ್ವಲ್ಪ ಮೆಡಿಟೇಷನ್ ಕೂಡ ಮಾಡಬೇಕು. ನಾವು ನೋಡಿದ್ದೀವಿ ನಮ್ಮ NPA ನಾವು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಇರ್ತೀವಿ, ನಾವು ಬೇರೆ ಬೇರೆ ಧ್ಯಾನ ಮಾಡ್ತಾ ಇದ್ವಿ, ಮಾತ್ರ ಇದು ಕಣ್ಣು ಏನಿದೆ ಕ್ಲೋಸ್ ಮಾಡಿದ್ದೀವಿ, ಬೇರೆ ತಲೆ ಎಲ್ಲ ಸೊ ನಮಗೆ ಅದು ಗೊತ್ತಿರೋದಿಲ್ಲ ಯಾಕೆ ನಾವು ಕೂತಿದ್ದೀವಿ, ಸುಮ್ಮನೆ ಕೂರಿಸ್ಬಿಟ್ಟಿದ್ದಾರೆ. ಸೊ ನಾವು ಸರಿಯಾದ ರೀತಿಯಿಂದ ನಾವು ಮಾಡೋದಿಲ್ಲ ಅದು. ಸೊ ನಾವು ಕನ್ವಿನ್ಸ್ ಆಗಬೇಕು. ಸೊ ಅದರ ಸಲುವಾಗಿ ಫಸ್ಟ್ ಟ್ರೈನರ್ಸ್ ಏನಿದ್ದಾರೆ, ಫ್ಯಾಕಲ್ಟಿ ಏನಿದ್ದಾರೆ, ಅವರು ಕನ್ವಿನ್ಸ್ ಆಗಬೇಕು ನಾವು ಏನು ಮಾಡ್ತಾ ಇದ್ದೀವಿ ಅದು ಉದ್ದೇಶ ಇದೆ ಮತ್ತು ಒಳ್ಳೆಯ ಉದ್ದೇಶ ಸಲುವಾಗಿ ನಾವು ಮಾಡ್ತಾ ಇದ್ವಿ. ಮತ್ತು ಅದೇ ಉದ್ದೇಶಕ್ಕೆ ಅವರು ಮುಟ್ಟಿಸಬೇಕು. ನಮ್ಮ ತರಬೇತಿ ಯಾರು ನಮ್ಮ ಟ್ರೈನೀಸ್ ಇದ್ದಾರೆ ಅವ್ರಿಗೆ ಮುಟ್ಟಿಸಬೇಕು, ಅವ್ರು ತಲುಪಿಸಬೇಕು. ಅದು ಅವರು ಮಾಡಲ್ಲ. ಭಾಳ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ, ಅವರು ಅದೇ ಹಳೆಯ ದಾಟಿ ಮೇಲೆ ಅವರು ಹೋಗಿ ಸುಮ್ಮನೆ ಇದೇ ರೀತಿ ಹೇಳ್ತಾರೆ, ನೋಡ್ರಿ ಅದು ಕ್ರೌಡ್ ಕಂಟ್ರೋಲ್ ನೋಡ್ರಿ ಎಲ್ಲ ಬಂದುಬಿಡಿ, ಅದು ಎಲ್ಲ ಹೇಳಿದರೆ ಈಗ ಲಾಠಿ ಏನಿದೆ ಈಗ ಇಲ್ಲಿ ಇಲ್ಲ, ಅವರು ಹೇಳಿದರೆ ಈಗ ಕೆಳಗಡೆ ಮಾಡೋದು ನಮಗೆ ಗೊತ್ತಿಲ್ಲ ಯಾಕೆ ಹೇಳ್ತಾ ಇದ್ದಾರೆ, ಆದರೆ ಅದು ಹೇಳಿದರೆ ಇಲ್ಲ ಈಗ ನಾವು ಚೇಂಜ್ ಮಾಡಿದ್ವಿ, ಇದು ಮಾಡಿದ್ವಿ. ಈಗ ನಾವು ಉದ್ದೇಶ ಏನಿದೆ ಈಗ ನೋಡಿ, ನಮ್ಮ ಪೊಲೀಸ್ ಇರೋದು ಇಂಟರ್ನಲ್ ಸೆಕ್ಯೂರಿಟಿ ಸಲುವಾಗಿ, ನಮ್ಮ ದೇಶದ ಪ್ರಜೆಗೆ ನಾವು ಎದುರಿಸ್ತೀವಿ. ನಾವು ಬಾಂಗ್ಲಾದೇಶಿ ಪ್ರಜೆ ಅಥವಾ ಪಾಕಿಸ್ತಾನಿ ಪ್ರಜೆ ಅಥವಾ ನಾವು ಯಾವ ಮಲೇಷಿಯನ್ ಪ್ರಜೆಗೆ ನಾವು ಎದುರಿಸಲ್ಲ. ನಾವು ಏನಾದರೂ ಆಗಲಿ ಟೇಕಿಂಗ್ ದೇರ್ ಲೈಫ್ಸ್ ಈಸ್ ನಾಟ್ ಅವರ್ ಪ್ರಯಾರಿಟಿ ಆರ್ ಅದು ಗೋಲ್. ಅದು ತುಂಬ ಲಾಸ್ಟ್ಗೆ ಅನ್ನೋದು ಪ್ರಯಾರಿಟಿ. ಅವರು ನಮ್ಮ ದೇಶದ ಸಂಪನ್ಮೂಲ ಇದ್ದಾರೆ, ದೇ ಆರ್ ಹ್ಯೂಮನ್ ರಿಸೋರ್ಸ್ ಅಲ್ಟಿಮೇಟ್ಲಿ. ನಾವು ಅವ್ರಿಗೆ ಇಂಪ್ರೂವ್ ಮಾಡೋದನ್ನು ನಾವು ನೋಡಬೇಕು. ಭಾಳ ಪರಿಸ್ಥಿತಿ ಬಂದಾಗ ಅವ್ರಿಗೆ ಇಮ್ಮೊಬಿಲೈಸ್ ಮಾಡಬೇಕು, ಆದರೆ ಅವ್ರಿಗೆ ಸಾಯಿಸ್ಬಿಡೋದು ದ್ಯಾಟ್ ಹ್ಯಾಸ್ ಟು ಬಿ ಲಾಸ್ಟ್ ಆಪ್ಷನ್. ಇದು ಅವ್ರಿಗೆ ನಾವು ಹೇಳಬೇಕು. ಯಾಕೆ ನಾವು ಹಂತವಾಗಿ ಹೋಗಬೇಕು, ಇಲ್ಲ ರೀ ಅವರು ನಮ್ಮ ಜನನೇ. ಈಗ ಫಾರ್ಮರ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಅವ್ರಿಗೆ ಗುಂಡು ಹಾಕಿಬಿಟ್ರೆ ಅವ್ರು ನಮ್ಮ ಜನ ಇದ್ದಾರೆ. ನಾವು ಅವ್ರಿಗೆ ಮನವರಿಕೆ ಮಾಡಬೇಕು, ನಿಗೋಷಿಯೇಟ್ ಮಾಡಬೇಕು. ಅದು ಫಸ್ಟ್ ನಾವು ಮಾಡಬೇಕು. ಆನಂತರ ಎಸ್ಕಲೇಟ್ ಆಗಿದ್ರೆ ನಾವು ಬೇರೆ 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 ಹಂತಕ್ಕೆ ನಾವು ಹೋಗಬೇಕು. ಮತ್ತು ಇದರಲ್ಲಿ ಇದು ಫಾರ್ಮರ್ಸ್ಗೆ ಆಗಲಿ, ಲೇಬರರ್ಸ್ಗೆ ಆಗಲಿ, ಸ್ಟೂಡೆಂಟ್ಗೆ ಆಗಲಿ ಅವ್ರ ಮೇಲೆ ನೀವು ಗುಂಡಿನ ದಾಳಿ ನಡೆಸೋದು ಅದು ಯಾವ ಯೋಚನೆ ಮಾಡಬಾರ್ದು. ನಾವು ಇವನ್ ಆರ್ಗನೈಸ್ ಕ್ರೈಮ್ನಲ್ಲಿ ನಾವು ಹೇಳ್ತಾ ಇದ್ವಿ, ಆರ್ಗನೈಸ್ ಕ್ರೈಮ್ ಕೂಡ ಬಂದಾಗ ನಾವು ಅಲ್ಲಿ ಕೂಡ ಏನಿದೆ ನಾವು ಲಾಸ್ಟ್ ರಿಸಾರ್ಟ್ಸ್ ಈ ಎಲ್ಲ ವಿಷಯ ಯಾರ ಮೂಲಕ ನಾವು ಅವ್ರಿಗೆ ತಲುಪಿಸಬೇಕು, ಫ್ಯಾಕಲ್ಟಿ ಮೂಲಕನೇ. ಸೊ ಫ್ಯಾಕಲ್ಟಿದು ಕೂಡ ಏನಿದೆ ಸಿಲೆಬಸ್ ಜೊತೆಗೆ, ಇಂಪ್ಲಿಮೆಂಟೇಷನ್ ಜೊತೆಗೆ, ಮೆಥಡಾಲಜಿ ಜೊತೆಗೆ ಅವ್ರದ್ದು ಕೂಡ ತರಬೇತಿ ಕೊಡೋದು ರೀತಿ ಏನಿದೆ ಅದು ಕೂಡ ನಮ್ಮ ಪ್ರಕಾರ ಪರಿಷ್ಕರಣೆ ಆಗಬೇಕು. ಮತ್ತು ಅದು ಕೂಡ ಸ್ವಲ್ಪ ನಮ್ಮ ಪ್ರಕಾರ ಅದು ಕ್ವಾಲಿಟೇಟಿವ್ ಇಂಪ್ರೂವ್ಮೆಂಟ್ ಆಗಬೇಕು. ಆ ದೃಷ್ಟಿಯಿಂದ ಇದು ಮಾಡಿ. ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ಸಾಕಷ್ಟು ಯುವ ಮನಸ್ಸುಗಳು ನಾಡ ಸೇವೆಗೆ ಸಜ್ಜಾಗಿ ನಿಂತಿದ್ದಾರೆ. ಹೊಸದಾಗಿ ಬರುವಂತಹ ಆಕಾಂಕ್ಷಿಗಳಿಗೆ ನಿಮ್ಮ ಕಿವಿ ಮಾತೇನು ಸರ್? ನಾಡ್ ಸೇವೆ ನೋಡಿ, ಔಟ್ ಆಫ್ ಕಂಪಲ್ಸನ್ ಬಹಳ ಜನ ಇದು ಮಾಡ್ತಾರೆ, ಗೊತ್ತಿದೆ. ಯಾಕೆಂದರೆ ನೋಡಿ, ಯಾರು ಸರ್ವಿಸ್ ಏನು ಸೇರ್ತಾರೆ ನಮ್ಗೆ ಅನಿಸ್ತಿಗೆ ಬಹಳ ಕಮ್ಮಿ ಪರ್ಸೆಂಟೇಜ್ ಇರಬೇಕು ಅವರು ಇಲ್ಲ ನಾವು ದೇಶ ಸೇವೆ ಮಾಡಬೇಕು ಅಥವಾ ನಾಡಿನ ಸೇವೆ ಮಾಡಬೇಕು ಅದರ ಸಲುವಾಗಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ತೀವಿ. ಈ ಪರ್ಸೆಂಟೇಜ್ ಬಹಳ ಕಮ್ಮಿ ಇರ್ತದೆ. ಆದರೆ ಎಂಪ್ಲಾಯ್ಮೆಂಟ್ ಪರ್ಪಸ್ ಸಲುವಾಗಿ ಜನ ಫಸ್ಟ್ ಬರ್ತಾರೆ. ನಮ್ಮ ಅದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅವರು ಅಥವಾ ಯಾವ ಕಡೆ ಹೋಗಬೇಕು, ರೆವೆನ್ಯೂ ಇಲಾಖೆ ಸೇರಬೇಕು, RTO ಆಗಬೇಕು ಅಥವಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಹೋಗಬೇಕು, ಅವರು ಯಾರ್ದು ಸೆಲೆಕ್ಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಗಿಬರುತ್ತೆ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೆಲೆಕ್ಷನ್ ಆಗಿದ್ದರೆ ಬೇರೆ ಡಿಪಾರ್ಟ್ಮೆಂಟ್ ಸೆಲೆಕ್ಷನ್ ಆಗಿದ್ದರೆ ತುಂಬ ವ್ಯತ್ಯಾಸ ಇದೆ. ಒಂದು ಸರ್ತಿ ಇಫ್ ಯು ಡಿಸೈಡ್ ಇಲ್ಲ ನಾನು ಪೊಲೀಸ್ ಫೋರ್ಸ್ ಜಾಯ್ನ್ ಆಗ್ತೀನಿ, ಮತ್ತು ಆ ದಿವಸ ಪೊಲೀಸ್ ಫೋರ್ಸ್ ಜಾಯ್ನ್ ಆಗೋ ಜೊತೆಗೆ ಏನೇನು ನಮ್ಮ ಪ್ರಕಾರ ಕೆಲವು ಅದು ಸಿಚುವೇಶನ್ಸ್ ಇದೆ, ಕಂಡೀಷನ್ಸ್ ಇದೆ, ಪರಿಸ್ಥಿತಿಗಳು ಉದ್ಭವಿಸಬಹುದು, ಅದು ಅರಿತುಕೊಂಡು ಆನಂತರ ನಾವು ಅದು ಒಪ್ಕೊಂಡು ಮಾತ್ರ ನಾವು ಜಾಯ್ನ್ ಆಗಬೇಕು. ಈಗ ನಾವು ಜಾಯ್ನ್ ಆಗಿದ ನಂತರ ಎಲ್ಲ ನಮಗೆ ಈ 12 ಗಂಟೆಗೆ ಇದು ಬಂದು ಅಲ್ಲಿ ಹೋಗೋಕ್ಕೆ ಆಗಲ್ಲ ಸ್ವಾಮಿ, ಇದು ಏನು ನೀವು ನಮಗೆ ಹೇಳಿದ್ದೀರಾ, ನಮಗೆ ಆಗಲ್ಲ, ಇದು ಆಗಲ್ಲ, ನಮಗೆ ಇದು 24 hours ನಾನು ಊಟ ಮಾಡಿಲ್ಲ, ನಾನು ಅಲ್ಲಿ ಊಟ ಮಾಡೋಕ್ಕೆ ಹೋಗಬೇಕು. ಪೊಲೀಸ್ಲಿ ಇರ್ತಿ ಪರಿಸ್ಥಿತಿ ಬರುತ್ತೆ. ಈ ಸರ್ವೇ ಸಾಮಾನ್ಯ ಇಲ್ಲ, ಆದರೂ ಕೂಡ ಇದು ಬಹಳಷ್ಟು ಸಂದರ್ಭದಲ್ಲಿ ಬರುತ್ತೆ.
ಸೊ ನಾವು ಪೊಲೀಸ್ ಇಲಾಖೆಗೆ ಬಂದು ನಾವು ಡ್ಯೂಟಿ ಅವರ್ಸ್ ಬಗ್ಗೆ ಮಾತಾಡೋದು, ನಮಗೆ ರಜಾ ಸಿಗಲ್ಲ, ನಮಗೆ ನಮ್ಮದು ಬರ್ಡೇದು ನಮಗೆ ಆಚರಣೆ ಮಾಡೋಕ್ಕೆ ಆಗಿಲ್ಲ, ನಮಗೆ ಎಲ್ಲ ಹೆಂಡತಿ ಜೊತೆ ಅವ್ರಿಗೆ ಶಾಪಿಂಗ್ ಕರ್ಕೊಂಡು ಹೋಗಬೇಕು, ಮಕ್ಕಳಿಗೆ ಟ್ರಿಪ್ ತೊಗೊಂಡು ಹೋಗಬೇಕು, ಈಗ ಈ ಎಕ್ಸ್ಮಸ್ ವೆಕೇಷನ್ ಬರ್ತಾ ಇದೆ, ಇದು ಎಲ್ಲ ಏನಿದೆ ಕಿ ನಾವು ಕೆಲವು ಸ್ಯಾಕ್ರಿಫೈಸ್ ಇದೆ ಕಿ ನಾವು ಮೊದಲೆಯಿಂದ ಒಪ್ಕೊಂಡು ಸೇರ್ಕೊಳ್ಬೇಕು. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಇನ್ನೊಂದು ಇದೆ, ನಿಮಗೆ ರಿಕಗ್ನಿಷನ್ ಅಷ್ಟೇ ಇದೆ. ನೀವೊಂದು ಚೈನ್ ಸ್ನ್ಯಾಚರ್ಗೆ ಹಿಡ್ಕೊಂಡ್ರೆ ನಿಮಗೆ ಎಲ್ಲ ಪೇಪರ್ನಲ್ಲಿ ಎಲ್ಲ ಇದರಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ದು ಹೆಸರು ಆ ಏರಿಯಾದು ಹೆಚ್ಚೆಚ್ಚಾಗಿ ಜನರಿಗೆ ಗೊತ್ತಿರುತ್ತೆ, ಅದು ತಹಸೀಲ್ದಾರ್ ಹೆಸರು ಗೊತ್ತಿರೋದಿಲ್ಲ. ಅವರು AC ಯಾರಿದ್ದಾರೆ ಯಾರಿಗೆ ಗೊತ್ತಿರೋದಿಲ್ಲ, ಆದರೆ ಒಬ್ಬರು DSP ಯಾರು ಇದ್ದಾನೆ, ಯಾರು ACP ಯಾರಿದ್ದಾನೆ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕೆಂದ್ರೆ ವಿಸಿಬಲ್ ಇರ್ತಾರೆ. ಮತ್ತು ಅವ್ರದ್ದು ಒಂದು ನಮ್ಮ ಪ್ರಕಾರ ಅವ್ರದ್ದು ಪೊಲೀಸ್ದು ಫಂಕ್ಷನಿಂಗ್ ಏನಿದೆ ಇಷ್ಟು ಡೈರೆಕ್ಟ್ ಫಂಕ್ಷನಿಂಗ್ ಇದೆ, ರಿಕಗ್ನಿಷನ್ ಅಷ್ಟೇ ಡೈರೆಕ್ಟ್ ಇದೆ. ನಿಮಗೆ ಯಾವಾಗ ಸಮಾಜ ವತಿಯಿಂದ ಇಷ್ಟು ಡೈರೆಕ್ಟ್ ರಿಕಗ್ನಿಷನ್ ಇದೆ, ನಮ್ಮ ಮೇಲೆ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ನಾವು ಅಷ್ಟೇ ಮಟ್ಟಕ್ಕೆ ನಾವು ತ್ಯಾಗವನ್ನು ಮಾಡೋಕ್ಕೆ ನಾವು ರೆಡಿ ಇರಬೇಕು. ನಾವು ಇದು ಹೇಳೋಕ್ಕೆ ಆಗಲ್ಲ ಕಿ ಇಲ್ಲ ನಾನು ಊರಿಗೆ ಹೋಗಿಲ್ಲ, ನಾವು ಇದು ಹೋಗಿಲ್ಲ, ನಮ್ಮ ತಾಯಿ ಸರ್ ಹುಷಾರಿಲ್ಲ, ನಮ್ಮ ತಾಯಿಗೆ ಅವ್ರಿಗೆ ನೋಡ್ಕೊಳ್ಬೇಕು, ನಮ್ಮದು ಟ್ರಾನ್ಸ್ಫರ್ ಅಲ್ಲಿ ಮಾಡ್ಕೊಳ್ಳಿ, ಇದು ಇದಕ್ಕೆ ನಾವು ಎಲ್ಲ ಹೇಳ್ತಿದ್ವಿ ಕಿ ನೋಡ್ರಿ, ನಾನೇನೆ KSRPಲಿ ಹೇಳ್ತಿದ್ದೆ, ನನಗೆ ಯಾರ್ದು ತಾಯಿ ಯಂಗಿದ್ದಾರೆ ಸ್ವಲ್ಪ ನೋಡಿ, ಇವ್ರು ಹೇಳ್ತಾ ಇದ್ದಾರೆ ಇಲ್ಲ ಇವ್ರ ತಾಯಿಗೇನಿದೆ ಸ್ವಲ್ಪ ವಯಸ್ಸಾಗಿದೆ ಸರ್, ಸ್ವಲ್ಪ ಅವ್ರಿಗೆ ನೋಡ್ಕೊಳ್ಬೇಕು. ನಾನು ಮತ್ತೆ ಹೇಳ್ತಿದ್ದೆ ಯಾರ್ದು ನಿಮ್ಮ ತಾಯಿ ಯಂಗಿದ್ದಾರೆ, ಸ್ವಲ್ಪ ನೀವು ಹೇಳ್ರಿ ನಿಮ್ಮ ತಾಯಿತು ಏನು ಎಷ್ಟು ವಯಸ್ಸಾಗಿದೆ, ಎಲ್ಲರೂ 40-50 ಇರ್ತಾರೆ, ತಾಯಿದು ವಯಸ್ಸು 65-70 ಇರಲೇಬೇಕು. ಇಲ್ಲ ಸರ್ ನಮ್ದು 70, ನಮ್ಮದು 65, ಯಾರ್ದು ಏನು 18-19 ಯಾರ್ದು ಇದೆಯಾ ತಾಯಿದು ಹೆಸರು. ನಾನು ನೀವು ಏನು ಹೊಸ ಏನು ಹೇಳ್ತಾ ಇದ್ದೀರಿ, ನಮಗೆ ಯಾರ್ದು ತಾಯಿದು ತಂದೆದು ಹೆಸರು ಕಮ್ಮಿ ಇರ್ತದೆ. ನಾವು ಆ ನೆಪದಲ್ಲಿ ನಿಜವಾಗಿ ಅವರಿಗೆ ನಾವು ನೋಡ್ಕೊಳ್ಬೇಕು. ಆದರೆ ಆ ಗ್ರೌಂಡ್ ಮೇಲೆ ನಾವು ನಮ್ಮ ವೃತ್ತಿಗೆ ಇದು ಮಾಡೋದು ಅದು ನಮ್ಮ ಪ್ರಕಾರ ಅಷ್ಟು ಸರಿ ಇಲ್ಲ. ಇದು ನೆಪ ಹೇಳ್ಕೊಂಡು ಅದು ಹೋಗೋದು ಅದು ನಮ್ಮ ಪ್ರಕಾರ ಸರಿ ಇಲ್ಲ. ಈ ನೆಪ ಏನು ಇಟ್ಕೊಳ್ತಾರೆ, ತಂದೆಗೆ ನೋಡಬೇಕು, ತಾಯಿಗೆ ನೋಡಬೇಕು, ಭಾಳ ಜನಕ್ಕೆ ನಿಜವಾದ ಸಮಸ್ಯೆ ಇರುತ್ತದೆ. ಅದು ಕೂಡ ನಾನು ನೋಡಿದ್ದೇನೆ. ಏನಾಗತ್ತೆ, ಇದು ಚಿಕ್ಕ ಲೆವೆಲ್ನಿ ಯಾರು ನೋಡ್ಕೊಳ್ಳೋರು ಇರಲ್ಲ, ಅವ್ರ ಮನೆ ಮತ್ತು ಹಳ್ಳಿ ಬಿಟ್ಟು ಬರೋಕ್ಕೆ ಕೂಡ ಆಗಲ್ಲ, ಆರ್ಥಿಕ ಪರಿಸ್ಥಿತಿಗಳು ಇದೆ. ಆದರೆ ನಾವು ಕೇಸ್ ಬೈ ಕೇಸ್ ಅನಾಲಿಸಿಸ್ ನಾವು ಹೇಳ್ಬೋದು ಕಿ ಅದು ಮಾಡಿಕೊಂಡು ನಾವು ಮಾಡಬೇಕು. ಅದು ಇನ್ ಜನರಲ್ ಏನಿದೆ ಕಿ ನಾವು ಸೊ ನಾನು ಏನು ಹೇಳ್ತಾ ಇದ್ದೀನಿ, ಯಾವಾಗ ಪೊಲೀಸ್ ಇಲಾಖೆ ಏನಿದೆ ಅಥವಾ ಯೂನಿಫಾರ್ಮ್ ಫೋರ್ಸ್ ಒಂದು ಪ್ರೈಡ್ ಇದೆ, ಆ ಯೂನಿಫಾರ್ಮ್ ಹಾಕೋದು ಒಂದು ಇದೆ. ನಮ್ಮ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಎಲ್ಲರದ್ದು ಅದು ಪುಣ್ಯದ ಕೆಲಸಕ್ಕೆ ನಮಗೆ ಈ ರೀತಿ ಒಂದು ಆಸ್ಪತ್ರೆ ಸಿಕ್ಕಿದೆ, ಇದಕ್ಕೆ ನಾವು ಮಾಡ್ತಾ ಇದ್ವಿ. ಭಾಳಷ್ಟು ಸಮಸ್ಯೆಗಳು ಆಗಬಹುದು, ಭಾಳ ಸಮಸ್ಯೆಗಳು ಇರಬಹುದು, ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಕ್ಕೆ ನಾನು ಬಹಳಷ್ಟು ಜನಪರವಾಗಿ ಅಥವಾ ಸೊಸೈಟಿ ಸಲುವಾಗಿ ನಾನು ಭಾಳಷ್ಟು ಕೆಲಸ ನಮಗೆ ಆಸ್ಪತ್ರೆ ಮಾಡೋಕ್ಕೆ ಸಿಕ್ಕಿದೆ. ಸೊ ಏನು ಇದರ ಸಲುವಾಗಿ ನಮಗೆ ಕಷ್ಟಗಳು ಆಗಿವೆ, ನಮಗೆ ಸಮಸ್ಯೆಗಳು ಆಗಿದೆ, ದ್ಯಾಟ್ ವಾಸ್ ವರ್ತ್. ಇದು ನಮ್ಮ ಪ್ರಕಾರ ಇದೆ. ಸೊ ನಾವು ಇದು ಇಟ್ ಈಸ್ ನಾಟ್ ಬೆಡ್ ಆಫ್ ರೋಸಸ್, ಅದು ನಾನು ಹೇಳ್ತೀನಿ ಯಾರು ಬರ್ತಾರೆ, ಇಟ್ ಈಸ್ ನಾಟ್ ಬೆಡ್ ಆಫ್ ರೋಸಸ್, ಅದು ಗಮನದಲ್ಲಿ ಇಟ್ಕೊಳ್ಬೇಕು. ಬಟ್ ಸ್ಟಿಲ್ ಇಟ್ಸ್ ವರ್ತ್ ಟ್ರೈಯಿಂಗ್. ನಾನು ಇಷ್ಟೇ ಹೇಳೋದು, ಈ ಅವರು ಬರಬೇಕು. ಯಾಕೆಂದರೆ ಹೊಸ ರಕ್ತದ್ದು, ಹೊಸ ಎನರ್ಜಿದು, ಹೊಸ ಊರ್ಜೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಬೇಕಲೇಬೇಕು. ಅವರು ಬರಬೇಕು. ಮತ್ತು ಅವ್ರದ್ದು ಮನಸ್ಸಿಗೆ ಕೂಡ ಮನಸ್ಸು ಸ್ವಚ್ಛ ಮನಸ್ಸಿಂದ ಬರಬೇಕು. ಭಾಳಷ್ಟು ಈಗ ಸೊಸೈಟಿಲಿ ನಾವು ಹೇಳ್ಬೋದಕ್ಕೆ ಈಗ ಪಾಲ್ಯೂಟೆಂಟ್ಸ್ ಇದೆ, ಅದು ತೊಗೊಂಡು ಇಲ್ಲಿ ಬರಬಾರ್ದು. ನಾವು ನಮ್ಮ ಟ್ರೈನಿಂಗಲ್ಲದು ಕೂಡ ನಾವು ಟ್ರೈ ಮಾಡ್ತಾಯಿದ್ವಿ, ಎಥಿಕ್ಸ್ ಮತ್ತು ಅಕೌಂಟಬಿಲಿಟಿ ಎಲ್ಲ ಇದು ಮಾಡ್ಕೊಂಡು ಸ್ವಲ್ಪ ಕ್ಲೀನ್ಸಿಂಗ್ ಪ್ರಾಸೆಸ್ ಅವ್ರದ್ದು ಮೈಂಡ್ದು ಕೂಡ ಮಾಡಬೇಕು. ಅದು 5% ಕೂಡ ಆಗಿದ್ದರೆ 10% ಕೂಡ ಆಗಿದ್ರೆ ನಮ್ಗೆ ಅನ್ನಿಸ್ದೆ ಭಾಳ ಒಂದು ಒಳ್ಳೆ ಕೆಲಸ ಅದು ಆಗುತ್ತೆ. ಸೊ ಯಾರು ಪೊಲೀಸ್ ಇಲಾಖೆ ಸೇರಿಕೊಂಡಿದ್ದಾರೆ ಸೊ ಅದು ಗಮನದಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಒಂದು ಪೊಲೀಸ್ ಒಂದು ಭರವಸೆ ಇದೆ, ಇದು ಮಾತ್ರ ವೃತ್ತಿ ಇಲ್ಲ. ಇದು ಪೊಲೀಸ್ದು ಅರ್ಥ ಭರವಸೆ, ಸಮಾಜಕ್ಕೆ ಒಂದು ಭರವಸೆ ಇದೆ. ಬೇರೆ ಇಲಾಖೆ ಹಾಗೆ ಇಲ್ಲ. ನಾವು ಸಂಬಳ ಇಲ್ಲಿ ಕೂಡ ಸಿಗುತ್ತೆ, ಬೇರೆ ಇಲಾಖೆ ಹಾಗೆ ಎಲ್ಲ ಇರ್ತದೆ. ಆದರೆ ಇಲ್ಲಿ ಒಂದು ಎಕ್ಸ್ಟ್ರಾ ಇದೆ, ನಮಗೆ ಜನರಿಗೆ ನಮ್ಮ ಮೇಲೇನು ಭರವಸೆ ಇದೆ, ಆ ಭರವಸೆ ನಾವು ಈಡೇರಿಸಲಿಕ್ಕೆ ಯಾವಾಗಲೂ ಸತತವಾಗಿ ನಾವು ಸಿದ್ಧ ಇರಬೇಕು. ಯಾರು ಅದರ ಸಲುವಾಗಿ ಸಿದ್ಧಿದ್ದಾರೆ ಅವರು ಇಲಾಖೆಗೆ ಬರಬೇಕು, ಯಾರು ಸಿದ್ಧಿಲ್ಲ ಅವರು ಬರಬಾರ್ದು. ತುಂಬ ಸಂತೋಷ ಸರ್, ತಮ್ಮ ಸುದೀರ್ಘ ವೃತ್ತಿ ಬದುಕಿನ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಿಮ್ಮಂತಹ ಹಿರಿಯ ದಕ್ಷ ಅಧಿಕಾರಿಗಳ ಮಾರ್ಗದರ್ಶನ ನಮಗೆ ಸದಾ ಇರಬೇಕು. ನಮ್ಮ ಕರ್ನಾಟಕ ಪೊಲೀಸ್ ಅಕಾಡೆಮಿ ಈ ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸಿದ್ದಕ್ಕೆ ಕರ್ನಾಟಕದ ಎಲ್ಲ ಜನತೆಯ ಪರವಾಗಿ ಹಾಗೂ ಇಡೀ ಪೊಲೀಸ್ ಇಲಾಖೆಯ ಪರವಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮಸ್ಕಾರ ಸರ್.